ನಮಸ್ಕಾರ ಸ್ನೇಹಿತರೆ. ಸಾಧನಾ ಬಳಗದ ಸಮಸ್ತ ಸ್ಪರ್ಧಾರ್ಥಿಗಳಿಗೆ, ಇಲ್ಲ ಕನ್ನಡ ಸ್ಪರ್ಧಾರ್ಥಿಗಳಿಗೆ ಮತ್ತೊಂದು ಸರಿ ಈ ವಿಡಿಯೋಗೆ ನಾನು ನಿಮ್ಮ ಪ್ರೀತಿಯ ಗುರುರಾಜ್ ಬುಲ್ಬುಲೆ, ಈ ಸಾಯಿ ಅಕಾಡೆಮಿ ಧಾರವಾಡ ಇವರೆಲ್ಲರ ಸಹಯೋಗದೊಂದಿಗೆ ತಮ್ಮನ್ನ ಪೂರಕವಾಗಿ ಸ್ವಾಗತಿಸ್ತಾ, ಸ್ನೇಹಿತರೆ, ಪ್ರಸ್ತುತ ಜಗತ್ತಲ್ಲೇ ಕಾಲಾಯ ತಸ್ಮೈ ನಮಃ ಎಂಬ ಹೇಳಿಕೆ ಪ್ರಸ್ತುತ ಸ್ಪರ್ಧಾ ಜಗತ್ತಿನ ಎಲ್ಲ ಹೊಸ ಪಠ್ಯಕ್ರಮವನ್ನ ಆಧಾರವಾಗಿಟ್ಕೊಂಡ ಗಣಕಯಂತ್ರಾಯೇ ನಮಃ, ಮ್ಯಾಥ್ಸಾಯೇ ನಮಃ, ಮೆಂಟಲ್ ಎಬಿಲಿಟಿಯಾಯೇ ನಮಃ, ಸ್ಪರ್ಧಾಯೇ ನಮಃ ಅಂದ್ರೆ ಕಾಲಕ್ಕೆ ತಕ್ಕಂತೆ ಆಗುವ ಬದಲಾವಣೆಗೆ ಪೂರಕವಾಗಿ ನಮ್ಮಲ್ಲೇ ಪರೀಕ್ಷೆಯ ಪಠ್ಯಕ್ರಮ, ವಿನ್ಯಾಸ, ಪರೀಕ್ಷೆ ನಡೆಸುವ ರೀತಿ ಎಲ್ಲವೂ ಬದಲಾದ ಈ ಸಂದರ್ಭದಲ್ಲೇ ಕಂಪ್ಯೂಟರ್ ವಿಭಾಗದಲ್ಲೇ MS ಆಫೀಸ್, ಮೈಕ್ರೋಸಾಫ್ಟ್ ಆಫೀಸ್ನ ಪ್ರಶ್ನೆಗಳ ಸ್ವರೂಪ ಏನು ಬದಲಾಗಿದೆ, ಅದಕ್ಕೆ ಪೂರಕವಾಗಿ ಜಗತ್ತಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವಂತಹ ವ್ಯಾಪಕವಾಗಿ ಬಳಸಲ್ಪಡುವ ವರ್ಡ್ ಪ್ರೊಸೆಸರ್, ಪದ ಸಂಸ್ಕಾರಕ ಯಾವ್ದಾದ್ರು ಇತ್ತು ಅಂತ ಹೇಳಿದ್ರೆ ಅದು MS ವರ್ಡ್. ಮೈಕ್ರೋಸಾಫ್ಟ್ ಕಂಪನಿಯ ಆಫೀಸ್ ಎಂಬ ಪ್ಯಾಕೇಜ್ ಜೊತೆಗೆ ಲಭ್ಯವಿರುವ ಇನ್ನೊಂದು ತಂತ್ರಾಂಶ MS ವರ್ಡ್, ಅದಕ್ಕೆ ಪೂರಕವಾಗಿರುವಂತಹ ಪ್ರಶ್ನೆಗಳ ಸರಣಿಯನ್ನ ನೋಡ್ತಾ ಬರೋಣ. ಈ ಮೊದಲಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ವಿಭಿನ್ನ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೆಗಳ ಸಂಗ್ರಹವನ್ನ ಈ ವಿಡಿಯೋ ಒಳಗೊಂಡಿದ್ದು. ಆ ಪ್ರಶ್ನೆಗಳನ್ನ ಚರ್ಚಿಸ್ತಾ ಬರೋಣ. ಇಲ್ಲಿ ನಮ್ಮೆಲ್ಲರ ಎದುರಿಗೆ ಮೊದಲ ಪ್ರಶ್ನೆ ಇದೆ ನೋಡಿ ಪುಟ. MS ವರ್ಡ್ ನಲ್ಲಿ 36 ಪಾಯಿಂಟ್ಗಳ ಅಕ್ಷರ ಗಾತ್ರವು ಎಷ್ಟು ಇಂಚುಗಳಿಗೆ ಸಮನಾಗಿದೆ? MS ವರ್ಡ್ ಬೇಸಿಕಲಿ ಒಂದು ಪದ ಸಂಸ್ಕಾರಕ. ಅಕ್ಷರಗಳ ಬಣ್ಣ, ಗಾತ್ರ, ಸ್ವರೂಪ, ವಿನ್ಯಾಸವನ್ನ ಬದಲಿಸಬಲ್ಲ ಆಯ್ಕೆಯನ್ನ ಬಳಕೆದಾರನಿಗೆ ಕೊಡುತ್ತದೆ. ಜಗತ್ತಲ್ಲಿ ಅತಿ ಹೆಚ್ಚು ಬಳಸಲ್ಪಡುವ ಪದ ಸಂಸ್ಕಾರಕ ಇದಾಗಿದ್ದು, MS ಆಫೀಸ್ ಎಂಬ ಸಾಫ್ಟ್ವೇರ್ ಬಂಡಲ್ನ ಜೊತೆಗೆ ಲಭ್ಯವಿರುವಂತಹ ತಂತ್ರಾಂಶ ಇದಾಗಿದೆ. ಇಲ್ಲಿ ಫಾಂಟ್ ಸೈಜ್, ಅಕ್ಷರಗಳ ಗಾತ್ರವನ್ನ ವಿಭಿನ್ನ ಅಳತೆಗೆ ತಕ್ಕಂತೆ ಬದಲಿಸುವ ಸ್ವಾತಂತ್ರ್ಯವನ್ನ ಬಳಕೆದಾರನಿಗೆ ಕೊಡುತ್ತದೆ. ಅದರಲ್ಲಿ 36 ಪಾಯಿಂಟ್ಗಳು ಅನ್ನುವಂಥದ್ದು ಆರಂಭದಲ್ಲೇ ಪಾಯಿಂಟ್ಗಳ ಬದಲಿಗೆ ಪಿಕ್ಸೆಲ್ಗಳಲ್ಲಿ ಅಳತೆ ಮಾಡ್ತಾ ಇದ್ರು. ಅದಾದ್ಮೇಲೆ ಪಿಕಾಗಳಲ್ಲಿ ಅಳತೆ ಮಾಡ್ತಾ ಇದ್ರು. ಈಗ ಪಾಯಿಂಟ್ಸ್ ಗಳಲ್ಲಿ ಅಳತೆ ಮಾಡ್ತಾ ಇದ್ದಾರೆ. MS ಅಂದ್ರೆ ಮೈಕ್ರೋಸಾಫ್ಟ್ ಸಂಸ್ಥೆಯೇ ಕೊಟ್ಟಂತಹ ಒಂದು ಸ್ಕೇಲಿಂಗ್ ಯೂನಿಟ್ ಇದೆ. 36 ಪಾಯಿಂಟ್ಗಳ ಎಷ್ಟು ಇಂಚುಗಳಿಗೆ ಸಮನಾಗಿರುತ್ತದೆ ಎಂಬ ಪ್ರಶ್ನೆಯನ್ನ ಕೊಡಲಾಗಿದೆ. ಅರ್ಧ ಇಂಚಿಗೆ ಸಮನಾಗಿರುತ್ತದೆ. ಯಾವ ಆಧಾರದ ಮೇಲೆ? 72 ಪಾಯಿಂಟ್ಗಳು ಅಂತ ಹೇಳಿದ್ರೆ 1 ಇಂಚ್ ಎತ್ತರವನ್ನ ಪ್ರತಿನಿಧಿಸ್ತದೆ. 72ರ ಅರ್ಧ 36, ಹೀಗಾಗಿ 1 ಇಂಚಿನ ಅರ್ಧ ಇಂಚ್ ಗಾತ್ರವನ್ನ ಪ್ರತಿನಿಧಿಸ್ತದೆ ಅಂತ ಅರ್ಥ. ಈ ಮಾದರಿಯಲ್ಲೇ MS ಆಫೀಸ್ ನಲ್ಲೇ ಫಾಂಟ್ ಸೈಜ್ ಅನ್ನ ಬದಲಿಸಬಲ್ಲ ಸ್ವಾತಂತ್ರ್ಯವನ್ನ ಬಳಕೆದಾರನಿಗೆ ಕೊಡಲಾಗಿದೆ. ಅದಕ್ಕೆ ಪೂರಕವಾಗಿರುವಂತಹ ಮತ್ತೊಂದು ಪ್ರಶ್ನೆ KPSC ಗ್ರೂಪ್ C ನಲ್ಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸಿರುವಂತಹ ಕಂಪ್ಯೂಟರ್ ವಿಭಾಗದ ಪ್ರಶ್ನೆಯಲ್ಲೂ ಕೂಡ ಕೇಳಿರುವಂತಹ ಈ ಪ್ರಶ್ನೆ ರಾಷ್ಟ್ರ ಮಟ್ಟದ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೇ ಹೆಚ್ಚು ಪಾಪ್ಯುಲಾರಿಟಿಯನ್ನು ಗಳಿಸಿರುವಂತಹ ಪ್ರಶ್ನೆ. MS ವರ್ಡ್ ನಲ್ಲಿ ಸಹಜವಾಗಿ ಹೊಂದಿಸಬಹುದಾದ ಅಕ್ಷರ ಗಾತ್ರದ ಗರಿಷ್ಠ ಬೆಲೆ ಎಷ್ಟು? ಬೆಲೆ MS ವರ್ಡ್ ನಲ್ಲೇ ಅಕ್ಷರಗಳ ಗಾತ್ರವನ್ನ 2 ರೀತಿ ಹೊಂದಾಣಿಕೆ ಮಾಡ್ತೀವಿ. ಒಂದು, MS ವರ್ಡ್ ಅನ್ನ ತೆರೆದಾಗ ಒಂದು ಮೆನ್ಯೂ ಕಾಣಿಸ್ಕೊಳ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ತೆರೆಕೊಳ್ತದೆ. ಇಲ್ಲಿ ನಮಗೆ 8ರಿಂದ ಹಿಡಿದು 72 ಪಾಯಿಂಟ್ ವರೆಗೆ ಆಟೋಮ್ಯಾಟಿಕ್ ಅಡ್ಜಸ್ಟ್ಮೆಂಟ್, ಸ್ವಯಂ ಚಾಲಿತವಾಗಿರುವಂತ ಈ ಹೊಂದಾಣಿಕೆಗೆ ಅವಕಾಶ ಇರ್ತದೆ. ಇನ್ನು ಮ್ಯಾನುವಲಿ, ಹಸ್ತಚಾಲಿತವಾಗಿ
ನಾವ್ ಅಡ್ಜಸ್ಟ್ ಮಾಡಬೇಕು ಅಂದ್ರೆ 8 ಪಾಯಿಂಟ್ಗಿಂತ ಕಡಿಮೆನೂ ಮಾಡಬಹುದು. ಕಡಿಮೆ ಅಂದ್ರೆ ಎಷ್ಟು ಮಾಡಬಹುದು? ಕಡಿಮೆ ಅಂದ್ರೆ 1 ಮಾಡಬಹುದು. 1 ಪಾಯಿಂಟ್ಗಿಂತ ಕಡಿಮೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಇನ್ನು ಗರಿಷ್ಠ ಎಷ್ಟು ಮಾಡಬಹುದು? ಗರಿಷ್ಠ 1638 ಪಾಯಿಂಟ್ ಮಾಡಬಹುದು. ಹೇಳಿದ್ದಾರೆ ಇದನ್ನ ನಮ್ಮಲ್ಲಿ. ನಮ್ಮ ರಾಜ್ಯ ಮಟ್ಟದ ಪರೀಕ್ಷೆಯಲ್ಲೂ ಕೇಳಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ತುಂಬಾ ಪಾಪ್ಯುಲರ್ ಆಗಿರುವಂತಹ ಪ್ರಶ್ನೆ ಇದು. ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕೆಇಎ ನಡೆಸುವಂತ ಕಂಪ್ಯೂಟರ್ ಪರೀಕ್ಷೆಯಲ್ಲೇ ಮತ್ತು ಕೆಪಿಎಸ್ಸಿ ಅವರು ನಡೆಸುವಂತಹ ಕಂಪ್ಯೂಟರ್ ಪರೀಕ್ಷೆಯಲ್ಲೂ ಕೇಳಿರುವಂತಹ ಪ್ರಶ್ನೆ. 1 ಪಾಯಿಂಟ್ ಇಂದ ಹಿಡಿದು 1638 ಪಾಯಿಂಟ್ಗಳವರೆಗೆ ಮ್ಯಾನ್ಯುವಲ್ ಆಗಿ ಅಡ್ಜಸ್ಟ್ ಮಾಡಬಹುದು. ಹಾಗೂ MS ವರ್ಡ್ ನಲ್ಲಿ ಕೇವಲ ಒಂದಲ್ಲ, 0.5 ಗುಣಲಬ್ಧ ಅಂದ್ರೆ 1.5, 2, 2.5, 3, 3.5 ಹೀಗೆ 1638 ಅಡ್ಜಸ್ಟ್ ಮಾಡಬಹುದು ಅಂತ ಅರ್ಥ. ಅದು ಬಿಟ್ಟು 1.6 ಅನ್ನ ಬರೆಯೋಕ್ಕಾಗಲ್ಲ. ಕಾರಣ ಇದು 0.5 ಇಂದ ಸಂಪೂರ್ಣವಾಗಿ ಭಾಗ ಹೋಗಲ್ಲ. 0.5 ಇಂದ ಭಾಗ ಹೊಂದಬಲ್ಲ ಕನಿಷ್ಠ 1 ಎಂಬ ಸಂಖ್ಯೆ, ಗರಿಷ್ಠ 1638 ಪಾಯಿಂಟ್ಗಳು ಎಂಬ ಸಂಖ್ಯೆಯವರೆಗೂ ಅಕ್ಷರಗಳ ಗಾತ್ರವನ್ನ ಮ್ಯಾನುವಲ್ಲೇ ಅಂದ್ರೆ ಕನ್ನಡದಲ್ಲಿ ಹಸ್ತಚಾಲಿತವಾಗಿ ಹೊಂದಿಸಬಹುದಾದ ಆಯ್ಕೆಯನ್ನ ಬಳಕೆದಾರನಿಗೆ ಈ ಸಾಫ್ಟ್ವೇರ್ ತಂದುಕೊಡುತ್ತದೆ ಅಂತ ಅರ್ಥ. ಹಾಗಾದ್ರೆ ಮಿನಿಮಮ್ ಇಸ್ 1 ಪಾಯಿಂಟ್, ಮ್ಯಾಕ್ಸಿಮಮ್ 1638 ಪಾಯಿಂಟ್ಸ್. ಅದೇ ಒಂದು ವೇಳೆ ಇದು ಮ್ಯಾನುವಲ್ ಅಡ್ಜಸ್ಟ್ಮೆಂಟ್ ಆಯ್ತು. ಆಟೋಮ್ಯಾಟಿಕ್ ಅಡ್ಜಸ್ಟ್ಮೆಂಟ್ ಡ್ರಾಪ್ ಡೌನ್ ಮೆನ್ಯೂವಿನ ಮೂಲಕ ಮಿನಿಮಮ್ 8 ಪಾಯಿಂಟ್ಸ್, ಮ್ಯಾಕ್ಸಿಮಮ್ 72 ಪಾಯಿಂಟ್. ಹಾಗೂ 0.5ಗಳ ಗುಣಲಬ್ಧದ ರೂಪದಲ್ಲೂ ಕೂಡ ಫಾಂಟ್ ಸೈಜ್ ಅನ್ನ ಅಡ್ಜಸ್ಟ್ ಮಾಡಬಹುದು. ಪ್ರತಿ ಸಲ 72 ಪಾಯಿಂಟ್ ಅನ್ನೋದು 1 ಇಂಚ್ ಅನ್ನು ಪ್ರತಿನಿಧಿಸ್ತದೆ. ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸಲ ಕೇಳಿರುವಂತಹ ಪ್ರಶ್ನೆ 36 ಪಾಯಿಂಟ್ಗಳು ಎಷ್ಟು ಇಂಚ್ ಗಾತ್ರವನ್ನ ಪ್ರತಿನಿಧಿಸ್ತವೆ? ಅರ್ಧ ಇಂಚ್ ಗಾತ್ರವನ್ನ ಪ್ರತಿನಿಧಿಸ್ತವೆ. ಫಾಂಟ್ ಸೈಜ್ಗೆ ಪೂರಕವಾಗಿರುವಂತಹ ಇದಿಷ್ಟು ಮಾಹಿತಿ ಗೊತ್ತಿರಲಿಲ್ಲ. Which of the following keyboard shortcuts opens the Save As option in the MS Word? MS Word ನಲ್ಲಿ ಸೇವ್ ಆಸ್ ಆಯ್ಕೆಗಾಗಿ ಕನ್ನಡದಲ್ಲೂ ಕೂಡ ಗೊತ್ತಿರಲಿ. ಸೇವ್ ಅಂದ್ರೆ ರಕ್ಷಿಸು, ಸೇವ್ ಆಸ್ ಅಂತೆ ರಕ್ಷಿಸು ಎಂಬ ಆಯ್ಕೆ. ಈ ಆಯ್ಕೆಗಾಗಿ ಯಾವ ಕೀಬೋರ್ಡ್ ಶಾರ್ಟ್ಕಟ್ ಅನ್ನು ಬಳಸ್ತಾರೆ? ಪ್ರತಿಯೊಂದು ಪ್ರೋಸೆಸ್ ಅನ್ನ ಟ್ರೆಡಿಷನಲಿ ಸಾಲ್ವ್ ಮಾಡೋ ಬದಲಿಗೆ ಕೀಬೋರ್ಡ್ ಶಾರ್ಟ್ಕಟ್ ಗಳ ಮೂಲಕವೂ ಕೂಡ ಸಾಲ್ವ್ ಮಾಡಬಹುದು. ಇದಕ್ಕೋಸ್ಕರ ಬಳಸುವಂತ ಶಾರ್ಟ್ಕಟ್ ಕೀ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. F8, F9, F12, F11. F ನಿಂದ ಶುರುವಾಗುವಂತಹ ಈ ಕೀಲಿಗಳಿಗೆ ಕಾರ್ಯ ಕೀಲಿಗಳು ಅಥವಾ ಫಂಕ್ಷನಲ್ ಕೀಸ್ ಅಂತ ಕರೀತೀವಿ. ಫಂಕ್ಷನಲ್. ವಿಂಡೋಸ್ ಏನು ಆಪರೇಟಿಂಗ್ ಸಿಸ್ಟಮ್ ಇದೆ ಅಥವಾ PC ಏನಿದೆ, ಪರ್ಸನಲ್ ಕಂಪ್ಯೂಟರ್ ನಲ್ಲಿ ಪ್ರತಿ ಕಂಪ್ಯೂಟರ್ ನಲ್ಲಿ ಒಟ್ಟು 12 ಫಂಕ್ಷನಲ್ ಕೀಸ್ ಇದಾವೆ. ಅದೇ ಒಂದ್ ವೇಳೆ ಮ್ಯಾಕ್ PCಯಲ್ಲಿ ಅಂದ್ರೆ ಮ್ಯಾಸಿಂಟೋಶ್ ಎಂಬ ಕಾರ್ಯಾಚರಣೆ ವ್ಯವಸ್ಥೆಯನ್ನು ಹೊಂದಿರುವ ಪರ್ಸನಲ್ ಕಂಪ್ಯೂಟರ್ ಬರೀ PC ಅಂತ ಹೇಳಿದ್ರೆ ನಾವು ಅದನ್ನ ವಿಂಡೋಸ್ PC ಅಂತ ಹೇಳ್ತೀವಿ. ಮೈಕ್ರೋಸಾಫ್ಟ್ ಸಂಸ್ಥೆಯವರು ಅಭಿವೃದ್ಧಿಪಡಿಸಿದ ವಿಂಡೋಸ್ ಕಾರ್ಯಾಚರಣೆ ವ್ಯವಸ್ಥೆಯನ್ನು ಒಳಗೊಂಡಿರುವ ಒಂದು ಪರ್ಸನಲ್ ಕಂಪ್ಯೂಟರ್ ಅನ್ನುವಂಥದ್ದು ಸಾಮಾನ್ಯವಾಗಿ ತನ್ನ ಕೀಬೋರ್ಡ್ ಅಲ್ಲೇ ಕ್ವರ್ಟಿ ಕೀಪ್ಯಾಡ್ ಅನ್ನ ಬಳಸ್ತದೆ. ಕ್ರಿಸ್ಟೋಫರ್ ಶೇಲ್ಸ್ ರವರು ಪರಿಚಯಿಸಿರುವಂತಹ ಕ್ವರ್ಟಿ ಕೀಲಿಮಣೆ ವಿನ್ಯಾಸವನ್ನ ಬಳಸ್ತದೆ. ಆ ಕೀಲಿಮಣೆ ವಿನ್ಯಾಸದಲ್ಲಿ ಕೀಬೋರ್ಡ್ ನಲ್ಲಿ ಫಸ್ಟ್ಗೆ ಎಸ್ಕೇಪ್ ಕೀ, ಅದಾದ ನಂತರದಲ್ಲಿ ಬರುವಂತಹ ಫಂಕ್ಷನಲ್ ಕೀಸ್ಗಳು ಒಟ್ಟು 12 ಫಂಕ್ಷನಲ್ ಕೀಸ್ ಇದಾವೆ. ಅದೇ ಮ್ಯಾಕ್ PCಯಲ್ಲಿ ಆಯ್ತು ಅಂತ ಹೇಳಿದ್ರೆ 16 ಫಂಕ್ಷನಲ್ ಕೀಸ್ ಇದಾವೆ. ಬೇರೆ ಬೇರೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಗಮನ ಇರಲಿ ಪುಟ. ವಿಂಡೋಸ್ PCಯಲ್ಲಾದ್ರೆ 12 ಫಂಕ್ಷನಲ್ ಕೀಸ್, ಮ್ಯಾಕ್ PCಯಲ್ಲಿ ಆಯ್ತು ಅಂತ ಹೇಳಿದ್ರೆ 16 ಫಂಕ್ಷನಲ್ ಕೀಸ್ ಇದಾವೆ. ಒಂದೊಂದು ಫಂಕ್ಷನಲ್ ಕೀ ಒಂದು ವಿಭಿನ್ನವಾದ ಕೆಲಸವನ್ನು ಮಾಡ್ತವೆ. ಸಾಮಾನ್ಯವಾಗಿ ವಿಂಡೋಸ್ ಅಲ್ಲಿ F1 ಅನ್ನ ಹೆಲ್ಪ್ ಮೆನ್ಯೂ ಆಗಿ ಬಳಕೆ ಮಾಡ್ತೀವಿ. ಹಾಗಾದ್ರೆ ಸೇವ್ ಆಸ್ ಗೆ ಯಾವ ಆಯ್ಕೆಯನ್ನು ಬಳಕೆ ಮಾಡ್ತೀವಿ? F12 12ನೇ ಫಂಕ್ಷನಲ್ ಕೀಲಿಯನ್ನ ಸೇವ್ ಆಸ್ ಎಂಬ ಆಯ್ಕೆಗಾಗಿ, ಅಂತೆ ರಕ್ಷಿಸು ಎಂಬ ಆಯ್ಕೆಗಾಗಿ ಸೇವ್ ಆಸ್. ಹಾಗಾದ್ರೆ ಹಂಗಂದ್ರೆ ಏನ್ ಸರ್? ಸೇವ್ ಆಸ್ ಅಂದ್ರ ಆಲ್ರೆಡಿ ಒಂದು ಫೈಲ್ ಅನ್ನ ಒಂದು ಹೆಸರಿನಿಂದ ಸೇವ್ ಮಾಡಿರ್ತೀವಿ. ಈಗ ಆ ಮೂಲ ಫೈಲ್ ಅನ್ನ ಅಲ್ಲೇ ಇಟ್ಟ ಆ ಫೈಲ್ ಅನ್ನ ಇನ್ನೊಂದು ಹೆಸರಿನಿಂದ ಬೇರೊಂದು ಸ್ಥಳದೊಳಗೆ ಎಲ್ಲರ ಸೇವ್ ಮಾಡೋದಿತ್ತಂದ್ರ ವಿ ಕ್ಲಿಕ್ ಆನ್ ದಿ ಆಪ್ಷನ್ ಕಾಲ್ಡ್ ಆಸ್ ಸೇವ್ ಆಸ್. ಅವಾಗ ನಾವು ಸೇವ್ ಆಸ್ ಎಂಬ ಆಯ್ಕೆಯನ್ನ ಬಳಕೆ ಮಾಡ್ತೀವಿ ಅಂತ.
ಲೈಕ್ ವೈಸ್ MS ವರ್ಡ್ ನಲ್ಲಿ ಯಾವ ಮೆನು ಬಾರ್ ಆಯ್ಕೆಯಲ್ಲಿ ಲಭ್ಯ ಇಲ್ಲ. ಈಗ ಸಾಮಾನ್ಯವಾಗಿ ಸಪೋಸ್ ನಾವಿದನ್ನ MS ವರ್ಡ್ ವಿಂಡೋ ಅಂತ ಕರೆದ್ವಿ ಅಂತಂದ್ರ ಫಸ್ಟ್ ಒಂದು ಪಟ್ಟಿ ಇರ್ತೈತ್ರಿ, ಅದಕ್ಕೆ ಟೈಟಲ್ ಬಾರ್ ಅಂತ ಕರಿತೀವಿ. ಈ ಟೈಟಲ್ ಬಾರ್ನ್ಯಾಗ ಫೈಲ್ನ ಹೆಸರು, ಅಪ್ಲಿಕೇಶನ್ ಹೆಸರು, ರೈಟ್ ಸೈಡ್ ಕಂಟ್ರೋಲ್ ಬಟನ್ಸ್, ಅದರೊಳಗೆ ಒಂದು ಕ್ರಾಸ್ ಮಾರ್ಕ್ ಕೂಡ ಇರ್ತೈತಿ. ಅದ್ರ ರಿಸ್ಟೋರ್ ಡೌನ್, ಮ್ಯಾಕ್ಸಿಮೈಸ್ ಬಿಟ್ರ ಕ್ಲೋಸ್ ಬಟನ್, ಕಂಟ್ರೋಲ್ ಬಟನ್ಸ್ ಇರ್ತಾವೆ. ಇದಾದ ತಕ್ಷಣದೊಳಗೆ ಇಲ್ಲಿ ಏನ್ ಕಾಣ್ತದಲ್ರಿ, ಇದಕ್ಕೆ ಮೆನ್ಯೂ ಬಾರ್ ಅಂತ ಕರಿತೀವಿ. ಮೆನ್ಯೂ ಅಂದ್ರೆ ಏನ್ರಿ, ಇಟ್ಸ್ ಗ್ರೂಪ್ ಆಫ್ ಕಮಾಂಡ್ಸ್. ಕಮಾಂಡ್ ಅಂದ್ರೆ ಏನು, ಕಂಪ್ಯೂಟರ್ ಏನ್ ಕೆಲಸ ಮಾಡ್ಬೇಕು ಅನ್ನುವಂಥ ಸೂಚನೆಗಳ ಒಂದು ಗುಂಪು. ಅಂಥವುಗಳ ಗುಂಪು ಮೆನ್ಯೂ ಅಂತ ಕರೆಯಲ್ಪಡ್ತೈತಿ. ಒಂದೊಂದು ಮೆನ್ಯೂ ಒಂದು ನಿರ್ದಿಷ್ಟ ಪ್ರಕ್ರಿಯೆಗೆ ಇರ್ತದೆ. ಫೈಲ್ ಮೆನ್ಯೂ ಅಂತ ಇರ್ತತಿ, ವ್ಯೂ ಮೆನ್ಯೂ ಅಂತ ಇರ್ತತಿ, ಟೂಲ್ಸ್ ಮೆನ್ಯೂ ಅಂತ ಇರ್ತತಿ, ಫಾರ್ಮ್ಯಾಟಿಂಗ್ ಮೆನ್ಯೂ ಅಂತ ಇರ್ತತಿ, ಇನ್ಸರ್ಟ್ ಮೆನ್ಯೂ ಅಂತ ಇರ್ತತಿ. ಹಿಂಗ ಈಚ್ ಮೆನ್ಯೂ is related with a different type of task. ಹಾಗಾದ್ರೆ MS ವರ್ಡ್ ಅಲ್ಲಿ which of the following menu bar is not an option in the MS ವರ್ಡ್? MS ವರ್ಡ್ ನಾಗ ಇನ್ಸರ್ಟ್, ಹೋಮ್, ಲೇಔಟ್ ಮತ್ತು ಡಾಟಾ, ಈ ನಾಲ್ಕರೊಳಗೆ ಯಾವ್ಯಾವ ಮೆನ್ಯೂ ಇರುವುದಿಲ್ಲ ಅಂತ ಪ್ರಶ್ನೆ ಕೇಳಿ. ಇನ್ಸರ್ಟ್ ಅಂದ್ರ ಈಗಾಗಲೇ ಇರೋ ಫೈಲ್ಗೆ ಸೇರಿಸಿದ್ರು. ಏನ್ ಸೇರಿಸುದು? ಸೇ ಫಾರ್ ಎಕ್ಸಾಂಪಲ್ ಪಿಕ್ಚರ್ ಆಗಿರ್ಲಿ, ಹೌದಾ, ಅಥವಾ ವರ್ಡ್ ಆರ್ಟ್ ಆಗಿರ್ಲಿ, ಇವುಗಳನ್ನ ಸೇರಿಸುವಂತ ಆಯ್ಕೆಯನ್ನ MS ವರ್ಡ್ನಾಗ ದೇ ಹ್ಯಾವ್ ಮೇಡ್ ಇಟ್ ಅವೈಲೇಬಲ್. ಈ ಒಂದು ಮೆನ್ಯೂ ನಮಗೆ ಅವೈಲೇಬಲ್ ಇರ್ತದೆ. ಬಟ್ ಅವ್ರು ಕೇಳಾರ ಯಾವ್ದು ಲಭ್ಯ ಇಲ್ಲ, ಯಾವ್ದು ಅವೈಲೇಬಲ್ ಇಲ್ಲ ಅಂತ ಕೇಳಾರ. ಹೋಮ್ ಮೆನ್ಯೂ ಖಂಡಿತ ಫಾಂಟ್ಸ್ಗಳ ಸೈಜ್ ಅನ್ನ, ಕಲರ್ ಅನ್ನ ಚೇಂಜ್ ಮಾಡ್ಲಿಕ್ಕೆ, ಫಾರ್ಮ್ಯಾಟಿಂಗ್ ಮಾಡ್ಲಿಕ್ಕೆ, ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ಗೋಸ್ಕರ ಅಕ್ಷರಗಳ ವಿನ್ಯಾಸವನ್ನ ಬದಲಿಸಬಲ್ಲ ಆಯ್ಕೆಯನ್ನ ನಮಗ ಯಾರು ಕೊಡ್ತಾರ? ಹೋಮ್ ಟ್ಯಾಬ್ ಕೊಡ್ತೈತಿ. ಇನ್ನು ಲೇಔಟ್ ಅಂದ್ರೆ ಏನು? ಪುಟದ ವಿನ್ಯಾಸ, ನಮಗದು ಪೋರ್ಟ್ರೇಟ್ ಆಗಿ ಕಾಣಬೇಕು, ಲ್ಯಾಂಡ್ಸ್ಕೇಪ್ ಆಗಿ ಕಾಣಬೇಕು, ಪೇಜ್ ಸೈಜ್ ಹೆಂಗಿರ್ಬೇಕು, ಹೌದಾ? ಈ ಎಲ್ಲಾ ಆಯ್ಕೆಯನ್ನ ನಮಗ MS ವರ್ಡ್ನಾಗ ಸಾಫ್ಟ್ವೇರ್ ಡೆವಲಪರ್ ಅವೈಲೇಬಲ್ ಮಾಡ್ಯಾರ. ಹಂಗಂದ್ರ ಇವು ಮೂರು ಮೆನ್ಯೂ ಇರ್ತಾವು ಅಂತ ಅರ್ಥ. ಮತ್ ಯಾವ್ದು ಇರುವುದಿಲ್ಲ? ಡಾಟಾ ಅನ್ನುವಂತ ಮೆನ್ಯೂ ಇರುವುದಿಲ್ಲ ಸರ್. ಮತ್ತೆ ಇದೆಲ್ಲ ಇರ್ತೈತ್ರಿ? ಡಾಟಾ ಅನ್ನುವಂತ ಮೆನ್ಯೂ MS ಎಕ್ಸೆಲ್ ನಾಗ ಅವೈಲೇಬಲ್ ಆಗಿರ್ತೈತಿ. ಹೌದ್ರಿ? ಡಾಟಾ ಆಗಿರ್ಲಿ, ಫಾರ್ಮುಲಾಸ್ ಆಗಿರ್ಲಿ, ಹೌದಾ, ಈ ಮೆನ್ಯೂಗಳು ಎಕ್ಸೆಲ್ ನಾಗ ಇರ್ತಾವ. ಹಂಗ ಸ್ಲೈಡ್ ಶೋ ಅನ್ನುವಂತ ಮೆನ್ಯೂ ಎಲ್ಲಿರ್ತೈತಿ ಕೇಳ್ಯಾರ. ಇವು ಅಷ್ಟು ಕ್ವಶನ್ಸ್ ಕೇಳ್ಯಾರ. ಅಪ್ಪಿಲ್ ನಿಮ್ ಜೊತೆ ಏನೇನು ಚರ್ಚೆ ಮಾಡತ್ತೀನಿಲ್ಲ, ಈ ಮೊದಲಿನ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗೆ ಪ್ರಶ್ನೆ ಏನು ಕೇಳ್ಯಾರ ಅದಕ್ಕೆ ಪೂರಕವಾಗಿ ಅಷ್ಟ ಚರ್ಚೆ ಮಾಡತ್ತೀವಿ. ಫಸ್ಟ್ ಆಫ್ ಆಲ್ ತಾವೆಲ್ಲರೂ ಈಗಾಗಲೇ ಕಂಪ್ಯೂಟರ್ ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡ್ರಿ. ನಿಮಗೆ ನೇಚರ್ ಆಫ್ ಕ್ವಶನ್ ಪೇಪರ್ ನನಗಿಂತಲೂ ಚಲೋ ಗೊತ್ತಾಗೈತಿ. ಈಗ MS ಆಫೀಸ್ ರಿಲೇಟೆಡ್ ಕ್ವಶನ್ಸ್ ಪ್ರಾಕ್ಟಿಕಲಿ ಹೆಂಗೆ ಕೇಳ್ತಾರ ಗೊತ್ತೈತಲ್ಲ, ಅದೇ ಕಾನ್ಸೆಪ್ಟ್ ಇಟ್ಕೊಂಡನ ಪ್ರೀವಿಯಸ್ ಕ್ವಶನ್ಸ್ ತಗೊಂಡು ಡಿಸ್ಕಸ್ ಮಾಡತ್ತೀವಿ. ಇಲ್ಲಿ ಮೆನ್ಷನ್ ಮಾಡಿಲ್ಲ ಅಟ್ಟ ನಾವು ಈ ಎಕ್ಸಾಮಿಗೆ ಕೇಳ್ಯಾರ, ಎಕ್ಸಾಮಿಗೆ ಕೇಳಿಲ್ಲ. ಇಲ್ಲಿ ತಗೊಂಡು ಪ್ರತಿ ಪ್ರಶ್ನೆ ಎಕ್ಸಾಮಿಗೆ ಕೇಳಿದ್ದನ, ಅವರೇ ಕೇಳಿದ ಕ್ವಶನ್ ಅವರೇ ಕೊಟ್ಟ ಚಾಯ್ಸ್ ಅನ್ನ ನಿಮ್ ಜೊತೆ ಚರ್ಚೆ ಮಾಡತ್ತೀವಿ. ಸ್ಲೈಡ್ ಶೋ ಇದೆಲ್ಲಿರ್ತೈತಿ? ನಮಗೆ ಪವರ್ ಪಾಯಿಂಟ್ ನಾಗ ಇರ್ತೈತಿ. ಹಿಂಗ ಒಂದೊಂದು ಸಾಫ್ಟ್ವೇರ್ ಒಳಗೆ ಅದರದೇ ಆದ ಮೆನ್ಯೂಸ್ ಇರ್ತಾವ. MS ವರ್ಡ್ನಾಗ ಯಾವ್ದು ಇರುದಿಲ್ಲ? ಡಾಟಾ ಅನ್ನುವಂತ ಒಂದು ಮೆನ್ಯೂ ಇರುವುದಿಲ್ಲ. ಇಲ್ಲಿ ಬೇಕಾದ್ರೆ ಪ್ರೂಫ್ ನೋಡೋಣ ಒಂದ್ಸಲ. MS ವರ್ಡ್ನಾಗ ಫೈಲ್ ಮೆನ್ಯೂ, ಹೋಮ್, ಇನ್ಸರ್ಟ್, ಡ್ರಾ, ಡಿಸೈನ್, ಲೇಔಟ್, ರೆಫರೆನ್ಸಸ್, ಮೇಲಿಂಗ್ಸ್, ಮೇಲ್ ಮರ್ಜ್ ಕಳ್ಸಾಕ, ರಿವ್ಯೂ, ವೀವ್, ಹೆಲ್ಪ್, ಇಷ್ಟು ಮೆನ್ಯೂ ಒಳಗೆ ನಮಗೆಲ್ಲರ ಡಾಟಾ ಸಿಕ್ತನತ್ತಿ. ಯಾಕಂದ್ರೆ ಇದು MS ವರ್ಡ್ ಇಲ್ಲಿ ಲೋಗೋ ಐತಿ ಕ್ಲಿಯರ್ ಕಟ್. MS ವರ್ಡ್ ಮೆನ್ಯೂಗಳ ಲಿಸ್ಟ್ ಆಗ್ತದೆ. ಅದ ಒಂದ್ ವೇಳೆ ಎಕ್ಸೆಲ್ ತಗೊಂಡ್ವಿ ಅಂತಂದ್ರ ನಾವು ಎಕ್ಸೆಲ್ ಒಳಗೆ ನೋಡ್ರಿ, ಫೈಲ್, ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ಅಲ್ಲೂ ಇದು ಇಲ್ಲೂ ಐತಿ. ಹೊಸದಾಗಿ ಏನೈತಿ? ಫಾರ್ಮುಲಾಸ್ ಬಿಟ್ರ ಡಾಟಾ. ಇವ್ ಎರಡೂ ಮೆನ್ಯೂಗಳು ಹೊಸದಾಗಿ ನೋಡ್ರಿ. ಲೈಕ್ ವೈಸ್ ಎಕ್ಸೆಲ್ನಾಗ ಇರೋ ಮೆನ್ಯೂಗಳ ಬೇರೆ, ವರ್ಡ್ನಾಗ ಇರುವಂತ ಕೆಲವು ಮೆನ್ಯೂಗಳ ಕೆಲವು ಕಾಮನ್ ಅದಾವ, ಕೆಲವು ಬೇರೆ ಬೇರೆ ಅದಾವ. ಹಂಗಂದ್ರೆ ವರ್ಡ್ನಾಗ ಯಾವ ಮೆನ್ಯೂ ಇಲ್ಲ, ಡಾಟಾ ಅನ್ನುವಂಥ ಮೆನ್ಯೂ ಇಲ್ಲ. ನೆಕ್ಸ್ಟ್ ಕ್ವಶನ್ ಏನು? MS ವರ್ಡ್ ನಲ್ಲಿ ಫಾಂಟ್ ಡೈಲಾಗ್ ಬಾಕ್ಸ್ ಅನ್ನ ತೆರೆಯಲು ಯಾವ ಶಾರ್ಟ್ಕಟ್ ಕೀಯನ್ನ ಬಳಸ್ತಾರ? ನಮಗೆ
ಟ್ರೆಡಿಷನಲ್ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಸ್ಟೆಪ್ಸ್ ಬೇರೆ ಅದಾವ. ಶಾರ್ಟ್ಕಟ್ ಆಗಿ ಕೀಬೋರ್ಡ್ ಶಾರ್ಟ್ಕಟ್ಸ್ ಅನ್ನು ಯೂಸ್ ಮಾಡ್ಕೊಂಡು ಪ್ರೋಸೆಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಕೀಸ್ ಬೇರೆ ಅದಾವ. ಅಥವಾ ಒಮ್ಮೆಲೆ ಮೌಸ್ ಯೂಸ್ ಮಾಡಿಕೊಂಡು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಇಂದ ಇದಕ್ಕಿಂತ ಶಾರ್ಟೆಸ್ಟ್ ರೂಟ್ ಅನ್ನು ಕೂಡ ಬಳಕೆ ಮಾಡ್ತೀವಿ. ಹಾಗಾದ್ರೆ ಈ ಫಾಂಟ್ ಡೈಲಾಗ್ ಬಾಕ್ಸ್ ಇದನ್ನು ಓಪನ್ ಮಾಡಾಕ ಡಿ ಫಾರ್ ಡೈಲಾಗ್ ಅದರ ಬಳಸುವಂತ ಚಾಯ್ಸ್ ಬಂದ ಕಂಟ್ರೋಲ್ ಡಿ. ಅಪಿ ಕಂಟ್ರೋಲ್ ಡಿ ಅನ್ನ ಪವರ್ ಪಾಯಿಂಟ್ ನಾಗ ಸ್ಲೈಡ್ ಡೂಪ್ಲಿಕೇಟ್ ಮಾಡಕ್ ಯೂಸ್ ಮಾಡ್ತೀವಿ. ಒಂದೊಂದು ಕೀ ಒಂದೊಂದು ಸಾಫ್ಟ್ವೇರ್ ನಾಗ ಬೇರೆ ಬೇರೆ ಕೆಲಸಕ್ಕೆ ಬಳಕೆ ಮಾಡ್ತಾರ. ಅದಕ್ಕೆ ಇಂಗ್ಲಿಷ್ ನಾಗ ಕ್ವಶನ್ ಕಂಪ್ಲೀಟ್ ಇಲ್ಲ ಅಂದ್ರೂ ನಮ್ಮ ಕನ್ನಡದಾಗ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಸಪರೇಟ್ ಆಗಿ ತೊಗೊಂಬಂದಿನಿ. ಸರಿ, ಶಾರ್ಟ್ಕಟ್ ಕೀಸ್ ಅನ್ನ ಪ್ರಿಪೇರ್ ಆಗುವುದು ಹೆಂಗ? ಇಲ್ಲಿ ನೋಡ್ರ, ಒಂದು ಸಪೋರ್ಟಿಂಗ್ ಟೂಲ್ ತಂದಿನಿ ನಾನು. ಒಂದು ಕಂಟ್ರೋಲ್ ಡಿ, ಡಿ ಫಾರ್ ಡೈಲಾಗ್ ಬಾಕ್ಸ್. ಇದ್ರ ಡೈಲಾಗ್ ಬಾಕ್ಸ್ ಫಾಂಟ್ ಡೈಲಾಗ್ ಬಾಕ್ಸ್. ಇದ್ರೊಳಗೆ ಇಫೆಕ್ಟ್ಸ್, ಫಾಂಟ್ ಕಲರ್, ಫಾಂಟ್ ಟೈಪ್, ಸ್ಟೈಲ್, ಸೈಜ್ ಇವನಷ್ಟು ಚೇಂಜ್ ಮಾಡುವಂತ ಆಪ್ಷನ್ ಅನ್ನ ನಮಗೆ ಕೊಡ್ತೈತಿ. ಇದಕ್ಕೆ ಬಳಸು ಶಾರ್ಟ್ಕಟ್ ಕೀ ಕಂಟ್ರೋಲ್ ಡಿ. ಆದ್ರ ಇದಕ್ಕೆ ಪೂರಕವಾಗಿ ತಯಾರಿ ಹೆಂಗ್ ಮಾಡ್ಕೊಂಡು ಒಟ್ಟ ಏನಿಂದ ಹಿಡಿದ ದಡ್ಡತನ ಎಲ್ಲಾ ಕೀಗಳದನ್ನು ಒಂದು ಸಲ ಲಿಸ್ಟ್ ರಿವಿಷನ್ ಆಗ್ಬೇಕಪ್ಪ. ತಪ್ಪದ ಪ್ರಶ್ನೆ ಕೇಳ್ತಾರ. ಹಿಂಗ ಎ ಟು ಝಡ್ ಯಾರ ಬಗ್ಗೆ? ವರ್ಡ್ ಬಗ್ಗೆ. ಎ ಟು ಝಡ್ ಯಾರ ಬಗ್ಗೆ? ಎಕ್ಸೆಲ್ ಬಗ್ಗೆ. ಎ ಟು ಝಡ್ ಯಾರ ಬಗ್ಗೆ? ಪವರ್ ಪಾಯಿಂಟ್ ಬಗ್ಗೆ. ಈ ಮೂರಾಗ ಮಿನಿಮಮ್ 2 ಕ್ವಶನ್ ಫಿಕ್ಸ್ ಅಪ್ಯವ್. ಈಗ ನನಗೆ ಕಂಪ್ಯೂಟರ್ ಬರೋದಿಲ್ಲ, ನನಗೆ ಕಂಪ್ಯೂಟರ್ ಅರ್ಥ ಆಗೋದಿಲ್ಲ, ನಾ ಹಳ್ಳಿಯಿಂದ ಬಂದೆ, ನನಗೆ ಇಂಗ್ಲಿಷ್ ಬರೋದಿಲ್ಲ, ಇವನು ಅಷ್ಟು ಪಕ್ಕಕ್ಕೆ ಇಟ್ಟು ಜಾಬ್ ಬೇಕು ಬೇಡೋ ಸರಿ ತಯಾರಿ ಮಾಡ್ಕೋಬೇಕು. ನಮಗೆ ಕೆಲವು ಸಲ ಯಾವ್ದರ ವಿಷಯ ಟಫ್ ಅನ್ಸಾಕೈತಿ ಅಂದ್ರ ಕಡಿಮೆ ಟೈಮ್ನಾಗ ಮಾರ್ಕ್ಸ್ ಹೆಂಗ್ ಹೆಚ್ಚು ಕವರ್ ಮಾಡಬೇಕು ಆ ಸ್ಕಿಲ್ ಇಟ್ಕೊಂಡು ಯು ಶುಡ್ ಬಿಗಿನ್ ದಿ ಪ್ರಿಪರೇಷನ್. ಲೈಕ್ ವೈಸ್ ಕಂಟ್ರೋಲ್ ಎ ಅಂದ್ರ ಸೆಲೆಕ್ಟ್ ಆಲ್, ಕಂಟ್ರೋಲ್ ಬಿ ಅಂದ್ರ ಬೋಲ್ಡ್, ಕಂಟ್ರೋಲ್ ಸಿ ಅಂದ್ರ ಕಾಪಿ, ಕಂಟ್ರೋಲ್ ಡಿ ಅಂತಂದ್ರ ಈಗ ತಾನೇ ನೋಡಿದ್ವಿ ನಾವು ಡೈಲಾಗ್ ಬಾಕ್ಸ್, ಫಾಂಟ್ ಡೈಲಾಗ್ ಬಾಕ್ಸ್ ಅನ್ನು ಓಪನ್ ಮಾಡ್ತೈತಿ. ಕಂಟ್ರೋಲ್ ಇ ಅಂದ್ರ ಸೆಂಟರ್ ಅಲೈನ್ಮೆಂಟ್, ಕಂಟ್ರೋಲ್ ಎಫ್, ಎಫ್ ಫಾರ್ ಫೈಂಡ್, ಕಂಟ್ರೋಲ್ ಜಿ, ಜಿ ಫಾರ್ ಗೋ ಟು, ಕಂಟ್ರೋಲ್ ಎಚ್ ರಿಪ್ಲೇಸ್, ಕಂಟ್ರೋಲ್ ಐ ಇಟಾಲಿಕ್, ಕಂಟ್ರೋಲ್ ಜೆ ಜಸ್ಟಿಫೈ, ಲೆಫ್ಟ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್, ಸೆಂಟರ್ ಅಲೈನ್ಮೆಂಟ್, ಜಸ್ಟಿಫೈ, ಕಂಟ್ರೋಲ್ ಕೆ ಹೈಪರ್ ಲಿಂಕಿಂಗ್ ಯೂಸ್ ಮಾಡ್ತೀವಿ ನಾವು, ಕಂಟ್ರೋಲ್ ಎಲ್ ಲೆಫ್ಟ್ ಅಲೈನ್, ಕಂಟ್ರೋಲ್ ಎಂ ಇಲ್ಲೇ ಪ್ಯಾರಾಗ್ರಾಫ್ ಅನ್ನ ನಾವು ಲೆಫ್ಟ್ ಇಂಡೆಂಟ್ ಕೊಡೋ ಸಲುವಾಗಿ, ಕಂಟ್ರೋಲ್ ಎನ್ ಹೊಸ ಫೈಲ್ ತೆರೆಯಾಕ, ಕಂಟ್ರೋಲ್ ಓ ಈಗಾಗಲೇ ಇರೋ ಫೈಲ್ ಅನ್ನು ಓಪನ್ ಮಾಡಾಕ, ಕಂಟ್ರೋಲ್ ಪಿ ಪ್ರಿಂಟ್ ಮಾಡಾಕ. ಹಿಂಗ ಕಂಟ್ರೋಲ್ ಕ್ಯೂ ಅಂದ್ರ ಒಂದು ಪ್ಯಾರಾಗ್ರಾಫ್ನಾಗ ಅಕ್ಷರಗಳ ಬಣ್ಣ, ಗಾತ್ರ, ವಿನ್ಯಾಸ ಏನೇನ್ ಫಾರ್ಮೆಟಿಂಗ್ ಅಪ್ಲೈ ಮಾಡಿರ್ತೀವಿ ಎಲ್ಲ ಒಂದೇ ಸಲ ತೆಗೆದು ಹಾಕಾಕ. ಕಂಟ್ರೋಲ್ ಆರ್ ರೈಟ್ ಅಲೈನ್ಮೆಂಟ್, ಕಂಟ್ರೋಲ್ ಎಸ್ ಸೇವ್ ಮಾಡಾಕ, ಕಂಟ್ರೋಲ್ ಟಿ ಟ್ಯಾಬ್ ಸೆಟ್ಟಿಂಗ್, ಎಂತ ಟ್ಯಾಬ್ ಸೆಟ್ಟಿಂಗ್ ಈಗ ಬರ್ತತಿ ನೋಡೋಣಂತ, ಕಂಟ್ರೋಲ್ ಯು ಅಂಡರ್ಲೈನ್ ಮಾಡಾಕ, ಕಂಟ್ರೋಲ್ ವಿ ಪೇಸ್ಟ್ ಮಾಡಾಕ, ವಿ ಅದ ಕೂಡಲೇ ಕಂಟ್ರೋಲ್ ಡಬ್ಲ್ಯೂ ಇಡಿಯಾದ ವಿಂಡೋನ ಕ್ಲೋಸ್ ಮಾಡಾಕ, ಕಂಟ್ರೋಲ್ ಎಕ್ಸ್ ಏನ್ ಸೆಲೆಕ್ಟ್ ಮಾಡಿರ್ತೀರ ಐಟಮ್ಸ್ ಅನ್ನ ಕಟ್ ಮಾಡಾಕ, ಕಂಟ್ರೋಲ್ ವೈ ರೀಡು, ಕಂಟ್ರೋಲ್ ಝಡ್ ಅಂಡು ಅಂದ್ರೆ ಈಗಾಗಲೇ ಇರೋ ಕ್ರಿಯೆಯನ್ನ ಪುನರಾವರ್ತನೆ ಮಾಡಿದ್ದನ್ನು, ಕಂಟ್ರೋಲ್ ಝಡ್ ಈಗ ಏನ್ ಮಾಡಿ ಅದು ಬೇಡ ಅನ್ಡು. ಡೂ ಅಂದ್ರ ಕೆಲಸವನ್ನ ನಿರ್ವಹಿಸು, ಅನ್ಡು ಅಂದ್ರ ನಿರ್ವಹಿಸಿದ ಕೆಲಸವನ್ನ ರದ್ದುಗೊಳಿಸು, ರದ್ದುಗೊಳಿಸಿದ್ದನ್ನು ಮತ್ತೆ ರಿಪೀಟ್ ಮಾಡ್ಬೇಕಂದ್ರೆ ಕಂಟ್ರೋಲ್ ವೈ. ಹಿಂಗ ಏನಿಂದ ಹಿಡಿದು ಝಡ್ ತನ ಅಷ್ಟು ಗೊತ್ತಿರ್ಬೇಕಲ್ಲ ಅದು, ಹೌದಾ? ಶಾರ್ಟ್ಕಟ್ ಕೀಸ್ ಅನ್ನ ಕಂಟ್ರೋಲ್ ಬಳಸಿ ಎ ಟು ಝಡ್ ಎಂ ಎಸ್ ವರ್ಡ್ ಶಾರ್ಟ್ಕಟ್ ಕೀಸ್ ಅನ್ನ ಲಿಸ್ಟ್ ಕೊಟ್ಟಿಗೆ ನೋಡ್ಕೋರಿ. ದೆನ್ ವಾಟ್ ನೆಕ್ಸ್ಟ್? ಮುಂದಿನ ಆಯ್ಕೆ ಏನು? ಹೊಸ ಪ್ರಶ್ನೆ. ಹೈಪರ್ ಲಿಂಕ್ ಇನ್ಸರ್ಟ್ ಮಾಡಾಕ ಯಾವ ಶಾರ್ಟ್ಕಟ್ ಕೀಯನ್ನ ಬಳಸ್ತಾರ? ಮೊದಲೇಕ ಹೈಪರ್ ಲಿಂಕ್ ಅಂದ್ರೇನು? ಹೈಪರ್ ಲಿಂಕ್ ಅಂದ್ರೇನು? ಸರಳಾಗಿ ಉದಾಹರಣೆ ಕೊಡಬೇಕು ಅಂತ. ಫಾರ್ ಎಕ್ಸಾಂಪಲ್, ನಾವೆಲ್ಲರೂ ಹೆಂಗೆ ಅಭ್ಯಾಸ ಮಾಡ್ತೀವಿ? ಒಂದು ಸಬ್ಜೆಕ್ಟ್ ಹಿಡ್ಕೊಂಡು ಕೂತಿರ್ತೀವ. ಈಗ ಉದಾಹರಣೆಗೆ ನಾವು ಇದೇ ಯೂಟ್ಯೂಬ್ ವಿಡಿಯೋ ನೋಡಾಕ್ತಿರ್ತೇವೆ. ಈ ಯೂಟ್ಯೂಬ್ ವಿಡಿಯೋ ನೋಡಾಕ್ತಿರಿ, ತಕ್ಷಣ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬಂತು, ಅದರ ಮೇಲೆ ಕ್ಲಿಕ್ ಮಾಡ್ತೀವಿ, ಅದು ಜಕ್ಕೊಂಡು ಹೋಗ್ಬಿಡ್ತೈತಿ ನಿಮ್ಮನ್ನ. ಈ ಹೈಪರ್ ಲಿಂಕ್ ಅಡ್ವಾಂಟೇಜು ಹೌದು, ಡಿಸ್ಅಡ್ವಾಂಟೇಜು ಹೌದು. ನೀವು ಕಂಪ್ಯೂಟರ್ ವಿಡಿಯೋ ನೋಡಾಕತ್ತಿದ್ರೆ ನಡಕ್ಕೊಂದೇನು ಅಡ್ವರ್ಟೈಸ್ಮೆಂಟ್ ಬಂತ, ಮೊಬೈಲ್ ಬ್ಯಾಡ್ ಬಂತ, ಅದನ್ನ ಕ್ಲಿಕ್ ಮಾಡಿದ್ರೆ ಮೊಬೈಲ್ ನೋಡಾಕ್ತಿದ್ರಿ. ಆ ಮೊಬೈಲ್ ನೋಡ್ಬೇಕಾರ ಬೇರೆ ಒಂದು ಅಡ್ವರ್ಟೈಸ್ಮೆಂಟ್ ಬಂತ, ಉದಾಹರಣೆಗೆ ಚಾವಾ ಮೂವಿ ಕ್ಲಿಪ್ಪಿಂಗ್ ಬಂತ, ಅದನ್ನ ಕ್ಲಿಕ್ ಮಾಡ್ತೀರಾ, ಸೀದಾ ಚಾವಾ ಮೂವಿ ಕ್ಲಿಪ್ಪಿಂಗ್ ಕಡೆ ಕರ್ಕೊಂಡು ಹೋಗ್ತೀವಿ.
ಅಲ್ಲಿ ಹೋದ ಕೂಡಲೇ ಆಡಿಯನ್ಸ್ ರಿವ್ಯೂ ಬಂತ, ಅದನ್ನ ಕ್ಲಿಕ್ ಮಾಡ್ತೀರಾ, ಅಲ್ಲಿ ಕರ್ಕೊಂಡು ಹೋಗಿ ಹಂಗ ಹೋಗ್ಕೋತ ಹಿಸ್ಟ್ರಿ ಬಗ್ಗೆ ಸಂಭಾಜಿ ಮಹಾರಾಜರದು, ಶಿವಾಜಿ ಮಹಾರಾಜರದು ಏನೋ ಒಂದು ಪರ ವಿರೋಧ ಆಯ್ಕೆಗಳು, ಅದನ್ನ ಕ್ಲಿಕ್ ಮಾಡ್ತೀರಾ, ಹಿಸ್ಟ್ರಿ ಪೇಜ್ ಕರ್ಕೊಂಡು ಹೋಗಿ. ಹಿಂಗ ಒಂದು ಪುಟದಾಗಿದ್ದಾಗ ನೀಲಿ ಬಣ್ಣದ ಅಕ್ಷರಗಳಾಗಿ ಬದಲಾಗಿರ್ತಾವ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೆಂಗಿರ್ತತಿ, ಈಗ ಮೌಸ್ ಪಾಯಿಂಟರ್ ಇರ್ತೈತಲ್ಲ ಪಿನ್, ನಾರ್ಮಲ್ ಹಿಂಗ ಬಾಣದ ಗುರುತ ತೋರಿಸ್ತಿರ್ತದ ಮೌಸ್ ಪಾಯಿಂಟರ್, ಹೌದಾ? ಈ ಬಾಣದ ಗುರುತಿರೋ ಮೌಸ್ ಪಾಯಿಂಟರ್ ಅನ್ನ ನೀವ ಹೈಪರ್ ಲಿಂಕ್ ಇದ್ದಲ್ಲಿ ಏನಾರ ತಗೊಂಡ್ಬಂದ್ರಿ ಅಂದ್ರ ಏನಾಕತ್ ಗೊತ್ತನಪ್ಪ, ಹಿಂಗ ಮನುಷ್ಯನ ಬೆರಳಾಗಿ ಬದಲಾಗ್ಬಿಡ್ತದ. ಮನುಷ್ಯನ ಬೆರಳಾಗಿ ಬದಲಾಕೈತಿ ಹೈಪರ್ ಲಿಂಕ್ ಇತ್ತಂದ್ರ. ಅದನ್ನ ಕ್ಲಿಕ್ ಮಾಡ್ರಿ, ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪುಟ ತೆರೀತೈತಿ. ಅಲ್ಲಿ ಹೈಪರ್ ಲಿಂಕ್ ಕ್ಲಿಕ್ ಮಾಡ್ರಿ, ಮತ್ತೊಂದು, ಇನ್ನೊಂದು, ಮಗದೊಂದು, ಅಲ್ಲೊಂದು, ಇಲ್ಲೊಂದು, ಹಂಗ ಚೈನ್ ರಿಯಾಕ್ಷನ್ ಕಂಟಿನ್ಯೂ ಆಗ್ಬಿಡ್ತೈತೆ. ಇದಕ್ಕ ಹೈಪರ್ ಲಿಂಕ್ ಕಾನ್ಸೆಪ್ಟ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಹೈಪರ್ ಲಿಂಕ್ ಅನ್ನ HTML ಭಾಷೆ ಬಳಸಿ, ಅಂದ್ರ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನು ಬಳಸಿ ಬರೆದಿರ್ತಾರೆ. ಯೂಸ್ವಲಿ ನಮ್ಮೆಲ್ಲಾ ವೆಬ್ಸೈಟ್ಗಳು ಅಂದ್ರ ಜಾಲತಾಣಗಳು, ವೆಬ್ ಪೇಜಸ್, ಜಾಲಪುಟಗಳು, ಇವು ಎಲ್ಲವನ್ನ ಬಳಕೆದಾರನಿಗೆ ಬಳಸಾಕ ಹೆಲ್ಪ್ ಆಗ್ಲಿ ಅಂತ ಹೇಳಿ ಹೈಪರ್ ಲಿಂಕ್ ಯೂಸ್ ಮಾಡಿಕೊಂಡು ಬರೆದಿರ್ತಾರೆ. ಇಂಥ ಹೈಪರ್ ಲಿಂಕ್ ಅನ್ನ ಸೃಷ್ಟಿ ಮಾಡುವ ಅವಕಾಶವನ್ನ MS ಆಫೀಸ್ ಕೊಡ್ತತಿ. ಅದು ವರ್ಡ್ ಇರ್ಲಿ, ಎಕ್ಸೆಲ್ ಇರ್ಲಿ, ಪವರ್ ಪಾಯಿಂಟ್ ಇರ್ಲಿ. MS ವರ್ಡ್ನ್ಯಾಗ ಈ ಹೈಪರ್ ಲಿಂಕ್ ತರಬೇಕಂದ್ರ ಕಂಟ್ರೋಲ್ K ಅನ್ನುವಂತ ಶಾರ್ಟ್ ಕಟ್ ಅನ್ನ ಬಳಕೆ ಮಾಡ್ತೀವಿ ಅಂತ ಅರ್ಥ, ಹೌದಾ? ಲುಕ್ ಅಟ್ ದಿಸ್. ಇಲ್ಲೇ ನೀಲಿ ಬಣ್ಣದ ಟೆಕ್ಸ್ಟ್ ಐತ್ ನೋಡ್ರಿ, ಅದನ್ನ ಕ್ಲಿಕ್ ಮಾಡಿದ್ವಿ ಅಂದ್ರ ಅದಕ್ಕೆ ಸಂಬಂಧಪಟ್ಟದ ಇನ್ನೊಂದು ಪುಟ ಓಪನ್ ಆಕತಿ. ಅದಕ್ಕೆ ಹೈಪರ್ ಲಿಂಕ್ ಅಂತ ಕರಿತೀವಿ. ಹೈಪರ್ ಲಿಂಕ್ ಶಾರ್ಟ್ ಕಟ್ ಕೀ ಕಂಟ್ರೋಲ್ K. ನಮ್ಮ ರಾಜ್ಯದೊಳಗ ಅಂದ್ರೆ ಕರ್ನಾಟಕ ರಾಜ್ಯದಾನ ಬಹಳಷ್ಟು ಪರೀಕ್ಷೆ ಒಳಗ ತುಂಬಾ ಸಲ ರಿಪೀಟ್ ಆಗಿರೋ ಪ್ರಶ್ನೆ. APSC ಗ್ರೂಪ್ C ಆಗಿರ್ಲಿ, KE ನಡೆಸೋ ಎಕ್ಸಾಮ್ ಆಗಿರ್ಲಿ, ಇತರ ಪೊಲೀಸ್ PSI ನೇಮಕಾತಿ ಒಳಗೂ ಕೇಳಿರೋ ಪ್ರಶ್ನೆ ಇದು. ಸರಿ, ಹಂಗಾರೆ ಮುಂದೆ MS ವರ್ಡ್ ನಲ್ಲಿ ಎಷ್ಟು ವ್ಯೂಗಳ ಲಭ್ಯತೆ ಇದೆ? ಈಗ ಹೆಂಗ ಹೋಮ್ ಮೆನು, ಹೌದಾ? ಅದು ಬಿಟ್ರ ನಮಗೆ ಹೋಮ್ ಆದ ಕೂಡಲೇ ಇನ್ಸರ್ಟ್ ಮೆನು, ಡ್ರಾ ಮೆನು, ಬೇರೆ ಬೇರೆ ಮೆನ್ಯೂಸ್ ಅದಾವ. ಹಂಗೆ ವೀವ್ ಅಂತ ಹೇಳಿ ಮೆನು. ಏನಿದೆ ವೀವ್ ಅಂದ್ರ ಬಳಕೆದಾರನಿಗೆ ಆ ಸಾಫ್ಟ್ವೇರ್ದ ವಿಂಡೋ ಹೆಂಗೆ ಕಾಣಬೇಕು ಅನ್ನುವಂತ ಆಯ್ಕೆ. ಒಟ್ಟ ನಮಗೆ MS ವರ್ಡ್ನ್ಯಾಗ 5 ರೀತಿ ವ್ಯೂಸ್ ಬರ್ತಾವ. ಪ್ರತಿ ವ್ಯೂಸ್ ನಾಲು ಪ್ರಶ್ನೆ ಕೇಳ್ಯಾರ. APSC ಗ್ರೂಪ್ C ಗಂತೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳ್ಬಿಟ್ಟಾರ. ಅವ ಇದು ಯಾವ್ಯಾವು? ಪ್ರಿಂಟ್ ಲೇಔಟ, ಫುಲ್ ಸ್ಕ್ರೀನ್ ರೀಡಿಂಗ್, ವೆಬ್ ಲೇಔಟ, ಔಟ್ಲೈನ್, ಡ್ರಾಫ್ಟ್. ಪ್ರಶ್ನೆ ಏನೇನು ಕೇಳ್ಯಾರ? ಒಂದು MS ವರ್ಡ್ ಎಷ್ಟು ವ್ಯೂಸ್ ಅನ್ನು ಒಳಗೊಂಡತಿ? 5 ವ್ಯೂಸ್ ಒಳಗೊಂಡ. ಬೈ ಡಿಫಾಲ್ಟ್ ತನ್ನಿಂದ ತಾನ ನಾವು ಹೊಸದಾಗಿ MS ವರ್ಡ್ ಸ್ಟಾರ್ಟ್ ಮಾಡಿದ್ರ ಈ 5ರೊಳಗೆ ಯಾವತ್ತಿದ್ರು ಯಾವ ವ್ಯೂ ಬೈ ಡಿಫಾಲ್ಟ್ ಇರ್ತತಿ? ಪ್ರಿಂಟ್ ಲೇಔಟ್ ಬೈ ಡಿಫಾಲ್ಟ್ ಇರ್ತತಿ. ಸರ್ ಹಂಗಾರೆ ಹಿಂಗ ಅಂದ್ರೆ ಏನ್ರಿ? ಪ್ರಿಂಟ್ ಲೇಔಟ್ ಅಂದ್ರ ನಮಗೇನು ಸ್ಕ್ರೀನ್ಯಾಗ ಕಾಣತೈತಲ್ಲ ಅದ್ರೊಳಗೆ ಇಲ್ಲಿ ಮೇಲ್ಗಡೆ ಇದ್ದಿದ್ದು ಮೆನ್ಯೂಸ್, ಕಮಾಂಡ್ಸ್ ಇವು ಯಾವ ಪ್ರಿಂಟ್ ಆಗುದಿಲ್ಲ. ಇಲ್ಲಿ ಏನು ಟೆಕ್ಸ್ಟ್ ಐತಿ ಪ್ರಿಂಟ್ ಆಕತಿ. ಇದ್ರದ್ದು ಪೇಪರ್ ಕಲರ್ ಏನಿರ್ತತಿ, ಮಾರ್ಜಿನ್ ಸೆಟ್ಟಿಂಗ್ಸ್ ಏನಿರ್ತತಿ, ಇದೆಲ್ಲ ಗೊತ್ತಾಗಬೇಕಲ್ಲ ನಮ್ಗೆ. ಇದು ಪ್ರಿಂಟ್ ಲೇಔಟ್. ನೀವು ಇದನ್ನ ಪ್ರಿಂಟ್ ಲೇಔಟ್ ಕ್ಲಿಕ್ ಮಾಡ್ರ ಆ ಪುಟ ಪ್ರಿಂಟ್ ಆದ್ಮ್ಯಾಲ ಕಾಗದದಾಗ ಹೆಂಗ ಕಾಣ್ತತಿ ಅನ್ನೋ ಮುನ್ನೋಟವನ್ನ ಕೊಡ್ತತಿ. ಅದಕ್ಕ ಪ್ರಿಂಟ್ ಲೇಔಟ್ ಅಂತೇಳಿ ಕರೀತಾರ. ಇದನ್ನ ಹೊರತುಪಡಿಸಿದ್ರ ಫುಲ್ ಸ್ಕ್ರೀನ್ ರೀಡಿಂಗ್ ಏನಾಗ್ತತಿ? ಈ ಪ್ರಿಂಟ್ ಲೇಔಟ್ನಾಗ ಮೆನ್ಯೂಗಳು, ಕಮಾಂಡ್ಗಳು ಅವೆಲ್ಲ ಸ್ಪೇಸ್ ಹೆಚ್ಚು ತಗೊಂಡ್ಬಿಡ್ತಾವ. ಓದುಗರಿಗೆ ಆ ಪೇಜ್ ಕರೆಕ್ಷನ್ ಮಾಡೋದಿತ್ತಂದ್ರ ಕಷ್ಟ ಆಗ್ತೈತಿ. ಅದರ ಬದಲಿಗೆ ರೀಡ್ ಲೇಔಟ್ ಅಥವಾ ಫುಲ್ ಸ್ಕ್ರೀನ್ ರೀಡಿಂಗ್ ಅಂತ ಏನಾರು ನಾವು ಕೊಟ್ಟು ಬಿಟ್ರ ಅವತ್ತು ಹೋಗಿ ಏನೇನ್ ಟೈಪ್ ಮಾಡಿವಿ ಅಷ್ಟೇ ಮಾಹಿತಿ ಕಾಣ್ತೈತಿ. ಬಳಕೆದಾರನಿಗೆ ಅಕ್ಷರ ದೊಡ್ಡದಾಗ್ತೈತಿ. ಅಂದ್ರ ಆ ಸ್ಕ್ರೀನ್ ಸೈಜ್ ಅಂತೂ ಬದಲಿ ಆಗುದಿಲ್ಲ, ಅದ್ರ ಬದಲಿಗೆ ಅಕ್ಷರ ದೊಡ್ಡದಾತು ಅಥವಾ ಮಾಹಿತಿ ಹೆಚ್ಚು ಕಾಣಕತ್ತಂದ್ರ ಬಳಕೆದಾರ ಸುಲಭವಾಗಿ ಕರೆಕ್ಷನ್ ಮಾಡಬಹುದ. ಅವಾಗ ರೀಡ್ ಮೋಡ್ ಅನ್ನ ಯೂಸ್ ಮಾಡ್ತೀವಿ. ಯೂಸ್ವಲಿ ಒಂದು ಪೇಜ್ ಟೈಪ್ ಮಾಡಿ ಆದ್ಮೇಲೆ ಕರೆಕ್ಷನ್ಗೆ ದಿಸ್ ಇಸ್ ದಿ ಬೆಸ್ಟ್ ಮೋಡ್ ಅಂತ ಕರಿತೀವಿ. ದೆನ್ ಕಮ್ಸ್ ವೆಬ್ ಲೇಔಟ್. ಈಗ ನಾವು ಏನು ಮಾಹಿತಿ ಟೈಪ್ ಮಾಡತ್ತೀವಿ ಅದನ್ನ ವೆಬ್ಸೈಟ್ನಾಗ, ಈಗ ಒಂದು ವೆಬ್ ಪೇಜ್ನಾಗ
ಈಗ ಸಾಧನಾ ಅಕಾಡೆಮಿ ಒಂದು ನಮ್ದು ವೆಬ್ಸೈಟ್ನಾಗ ಬರ್ಬೇಕಾಗಿತ್ತು. ವೆಬ್ಸೈಟ್ನಾಗ ಹೆಂಗೆ ಕಾಣ್ತೈತಿ ಅನ್ನೋದು ವೆಬ್ ಲೇಔಟ್ನಾಗ ಗೊತ್ತಾಗತ್ತೆ. ಹೌದಾ? ಅದಕ್ಕೆ ವೆಬ್ ಲೇಔಟ್ ಡಿಸೈನ್ ಅನ್ನು ಬಳಸ್ತೀವಿ. ಈಗ ಹೆಂಗೆ ಪ್ರಿಂಟ್ ಆದ್ಮೇಲೆ ಹೆಂಗೆ ಕಾಣಿಸ್ತೈತಿ ಅದು ಪ್ರಿಂಟ್ ಲೇಔಟ್. ಹಿಂಗೆ ವೆಬ್ಸೈಟ್ನಾಗ ಹೆಂಗೆ ಬರ್ತೈತಿ ಅದು ವೆಬ್ ಲೇಔಟ್. ಮುಂದಿನ ಆಯ್ತು ಯಾವುದು? ಔಟ್ಲೈನ್. ಔಟ್ಲೈನ್ ಒಳಗೆ ನಮಗೆ ಅಕ್ಷರಗಳ ಬಣ್ಣ, ಗಾತ್ರ, ದೊಡ್ಡದು, ಹೌದಾ? ಇಂಥವುಗಳಿಗಿಂತ ಹೆಚ್ಚಿನ ಅವಕಾಶ ಔಟ್ಲೈನ್ ಅನ್ನೋದು. ಬುಲೆಟ್ಸ್ ಎಲ್ಲಿ ಬಂದತಿ, ಹೆಡ್ಡರ್ ಯಾವುದು, ಸಬ್ ಹೆಡ್ಡಿಂಗ್ಸ್ ಯಾವುದು, ಇಷ್ಟು ಗೊತ್ತಾಗ್ತದೆ. ಅದಕ್ಕೆ ಔಟ್ಲೈನ್ ವೀವ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಪ್ರೋಗ್ರಾಮರ್ಸ್ ಇದನ್ನ ಹೆಚ್ಚು ಬಳಸ್ತಾರೆ. ಡ್ರಾಫ್ಟ್, ಒಟ್ಟ ನಾವು ಏನೇನು ಟೈಪ್ ಮಾಡಿ ಎಲ್ಲಿ ಸ್ಪೇಸ್ ಕೊಟ್ಟು ಎಲ್ಲ ಕಾಣುವಂಥದ್ದು ಡ್ರಾಫ್ಟ್. ಅದ್ರೊಳಗೆ ಇನ್ನೂ ಬಹಳಷ್ಟು ಕರೆಕ್ಷನ್ಸ್ ಎಲ್ಲ ಆಗುದಕ್ಕೆ ಡ್ರಾಫ್ಟ್ ವೀವ್. ಆದ್ರೆ ನಾವೆಲ್ಲರೂ ಪ್ರೊಫೆಷನಲ್ ಆಗಿ DTP ಮಾಡುದಿಲ್ಲ ಅಂದ್ರೆ ಯೂಸ್ವಲಿ ನಾವು ಡೊಮ್ಯಾಸ್ಟಿಕ್ ಪರ್ಪಸ್ ಅಥವಾ ಒಂದು ಆಫೀಸ್ನಾಗ ಕೂತು ಕಂಪ್ಯೂಟರ್ ಬಳಕೆ ಮಾಡೋರು ಎಲ್ಲರೂ ನಾವು ಪ್ರಿಂಟ್ ಲೇಔಟ್ ಅನ್ನ ವ್ಯಾಪಕವಾಗಿ ಬಳಕೆ ಮಾಡ್ತೀವಿ. ಇವು 5 ಮೋಡ್ಸ್ಗಳಲ್ಲಿ ವೀವಿಂಗ್ ಆಪ್ಷನ್ MS ವರ್ಡ್ ನಮಗೆ ಕೊಡ್ತೈತಿ. ಮತ್ತೆ ಯಾಕೆ ಜಗತ್ತಿನಾಗ ಅತಿ ಹೆಚ್ಚು ಜನ ಬಳಸುವಂತಹ ಒಂದು ವರ್ಡ್ ಪ್ರೊಸೆಸರ್ ಆಗೈತಂದ್ರ ಇಂಥ ಕಸ್ಟಮೈಸ್ಡ್ ಆಪ್ಷನ್ಸ್ ಅನ್ನು ಬಹಳಷ್ಟು ಕೊಡ್ತೈತಿ. ಮುಂದಿನ ಪ್ರಶ್ನೆ ನೋಡೋಣ. MS ವರ್ಡ್ ನಲ್ಲಿ ಕಂಟ್ರೋಲ್ T ಅನ್ನುವಂತ ಶಾರ್ಟ್ಕಟ್ ಕೀ ಎದಕ್ಕೆ ಬಳಸ್ತಾರ ನೋಡ್ರಿ. ಈಗ ತಾನೇ ಇದೇ ವಿಡಿಯೋದಾಗ ಚರ್ಚೆ ಮಾಡತ್ತಿದ್ವಿ. ಕಂಟ್ರೋಲ್ T ಟ್ಯಾಬ್ ಸೆಟ್ಟಿಂಗ್. ಎಂಥ ಟ್ಯಾಬ್ ಸೆಟ್ಟಿಂಗ್ ಅಂದ್ರೆ ಅದು ಇಂಡೆಂಟ್ ಬಗ್ಗೆ ಮಾತಾಡ್ತೈತಿ. ಯಾವ ಇಂಡೆಂಟ್ ಬಗ್ಗೆ ಮಾತಾಡ್ತೈತಿ? ಹ್ಯಾಂಗಿಂಗ್ ಇಂಡೆಂಟ್ ಬಗ್ಗೆ ಮಾತಾಡ್ತೈತಿ. ಏನು ಸರ್ ಹಂಗಂದ್ರ, ಈಗ ಯೂಸ್ವಲಿ ಒಂದು ಪೇಜ್ ಐತಂದ್ರ ನಾವು ಬರವಣಿಗೆ ಏನು ಹಿಂಗೆ ಕಂಟಿನ್ಯೂಸ್ ಶುರು ಮಾಡ್ತೀವಿ? ಇಲ್ಲ. ಅದ್ರ ಬದಲಿಗೆ ಏನ್ ಮಾಡ್ತೈತಿ, ಒಂದು ಪುಟದಾಗ ಬರೀರಿ ಅಂತಂದ್ರ ಮೊದಲನೇ ಲೈನ್ ಇಲ್ಲಿಂದ ಶುರು ಮಾಡ್ತೀವಿ. ಹಂಗಾರೆ ಇಲ್ಲಿಂದ ಶುರು ಮಾಡ್ತೀವಲ್ಲ, ಇದಕ್ಕೆ ಫಸ್ಟ್ ಲೈನ್ ಇಂಡೆಂಟ್ ಅಂತಾರ. ಅದಾದ ಮೇಲೆ ಇಲ್ಲಿಂದ ಶುರು. ಸೆಕೆಂಡ್ ಲೈನ್ ಇಂಡೆಂಟ್ ಅಥವಾ ಹ್ಯಾಂಗಿಂಗ್ ಇಂಡೆಂಟ್ ಅಂತ ಕರೀತಾರ. ಹೌದಾ? ಕೆಲವು ಸಲ ಪಾಶ್ಚಿಮಾತ್ಯರಲ್ಲಿ ಫಸ್ಟ್ ಲೈನ್ ಹೆಂಗಿದ್ರ ಸೆಕೆಂಡ್ ಲೈನ್ ಇಲ್ಲಿಂದ ಶುರು ಆಕತಿ. ಈ ಸೆಕೆಂಡ್ ಲೈನಿಗನ ಹ್ಯಾಂಗಿಂಗ್ ಇಂಡೆಂಟ್ ಅಂತ ಕರೀತಾರೆ. ಹ್ಯಾಂಗಿಂಗ್ ಇಂಡೆಂಟ್ ಅಂದ್ರ ಆ ಸಾಲು ಎಲ್ಲಿಂದ ಶುರುವಾಗ್ಲಿ ಅನ್ನುವಂಥ ಟೆಕ್ನಿಕಲ್ ವಿವರಣೆಯನ್ನ ಕೊಡ್ತೈತಿ. ಈ ಹ್ಯಾಂಗಿಂಗ್ ಇಂಡೆಂಟ್ ಗಳನ್ನ ಸೆಟ್ ಮಾಡಾಕ ಕಂಟ್ರೋಲ್ T ಅನ್ನೋ ಶಾರ್ಟ್ಕಟ್ ಕೀಯನ್ನು ಬಳಸ್ತಾರ. ಅತಿ ಒಟ್ಟ MS ಆಫೀಸ್ನ್ಯಾಗ ಎಷ್ಟು ಸಲ, ಎಷ್ಟು ನಮೂನಿ, ಎಷ್ಟು ಕಡೆ ಯಾವ ಎಕ್ಸಾಮ್ನ್ಯಾಗ ಪ್ರಶ್ನೆ ಕೇಳ್ಯಾರಲ್ಲ, ಎಲ್ಲಾ ಕಡೆಗೂ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಟ್ಟುಕೊಂಡು ನನ್ನ ಪ್ರಶ್ನೆ ಕೇಳ್ಯಾರ. ಇಲ್ಲಿ ನೋಡ್ರಿ, ಹ್ಯಾಂಗಿಂಗ್ ಇಂಡೆಂಟ್, ಫಸ್ಟ್ ಲೈನ್ ಇಂಡೆಂಟ್, ಹ್ಯಾಂಗಿಂಗ್ ಇಂಡೆಂಟ್ ಇಲ್ಲಿ ಕ್ಲಿಯರ್ ಐತೆ ನೋಡ್ರಿ. ಈ ಹ್ಯಾಂಗಿಂಗ್ ಇಂಡೆಂಟ್ ಅನ್ನ ಕ್ವಿಕ್ ಆಗಿ ಸೆಟ್ ಮಾಡ್ಲಿಕ್ಕೆ ಕಂಟ್ರೋಲ್ T ಅನ್ನುವಂತ ಶಾರ್ಟ್ಕಟ್ ಕೀಯನ್ನ ಬಳಸಲಾಗ್ತೈತಿ. ಕಂಟ್ರೋಲ್ A, ಕಂಟ್ರೋಲ್ B ಅಷ್ಟು ಗೊತ್ತಿರ್ಬೇಕ್ರಿ. ಮುಂದಿನ ಪ್ರಶ್ನೆ ಐತಿ, MS ವರ್ಡ್ ನಲ್ಲಿ ದತ್ತ ವ್ಯಾಖ್ಯೆಯಲ್ಲಿರುವ ಅಕ್ಷರಗಳನ್ನ ಲೋವರ್ ಕೇಸ್ಗೆ ಪರಿವರ್ತಿಸಲು. ಈಗ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ KPSC ಅಷ್ಟು ಕ್ಯಾಪಿಟಲ್ ಅದಾವ. ಎಲ್ಲಿ ಬಿಡ್ರಿ ಸರ್, ನಮಗೆ KPSC ಬಗ್ಗೆ ಸಿಟ್ಟು ಬಾಳ ಐತಿ. KEA ಕ್ಯಾಪಿಟಲ್ ಲೆಟರ್ಸ್ ಅದಾವ. ಈಗ ಕ್ಯಾಪಿಟಲ್ ಇದ್ದಿದ್ದು ಸ್ಮಾಲ್ ಆಗ್ಬೇಕಾಗಿತ್ತು. ಸ್ಮಾಲ್ ಆಗ್ಬೇಕಾಗಿತ್ತು ಅಂದ್ರ KPSC KEA. ಹಂಗಾರೆ ಒಂದು ಸಲ ಟೈಪ್ ಮಾಡಿದ್ದನ್ನು ಡಿಲೀಟ್ ಮಾಡಿ ಮತ್ತೆ ಹೊಳ್ಳಿ ಟೈಪ್ ಮಾಡಕ್ ಬರುತ್ತೆ. ಟೈಮ್ ವೇಸ್ಟ್ ಆಗ್ತದೆ, ಟೈಮ್ ಮತ್ತೆ ಎನರ್ಜಿ. ಅದಕ್ಕೆ ಅಲ್ಟರ್ನೇಟ್ ಏನು ಸಾಫ್ಟ್ವೇರ್ ಮತ್ತೆ ಅದ ಕೆಲಸ ಮಾಡ್ತೀವಿ. ಈಗ ಯಾಕ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಲೆ ಕೊಡಾಕತ್ತೀವಿ. ಇನ್ ಕೇಸ್ ನಾವೇನಾರ ತಪ್ಪು ಮಾಡಿದ್ರೆ ಕರೆಕ್ಷನ್ ಕೊಡ್ತೇವೆ, ತಪ್ಪು ಮಾಡಿದ್ರೆ ಅದನ್ನ ಸರಿಪಡಿಸುವ ಆಯ್ಕೆ ಕೊಡ್ತೈತಿ. ನಮ್ಗೆ ಗೊತ್ತಿಲ್ಲದ ನಾವು ಸ್ಮಾಲ್ ಲೆಟರ್ ಬರಿಬೇಕಂದವ್ರು ಕ್ಯಾಪಿಟಲ್ ಬರು ಅದನ್ನ ಚೇಂಜ್ ಮಾಡಕ್ ಅವಕಾಶ ಕೊಡ್ತೈತಿ. ಸಾಫ್ಟ್ವೇರ್ ಇಂದ ಹಲವಾರು ಆಯ್ಕೆಗಳನ್ನು ಕೊಟ್ಟಿದ್ದಕ್ಕನ ಮನುಷ್ಯನಿಗಿಂತ ಹೆಚ್ಚು ದಕ್ಷತೆಯನ್ನು ಹೊಂದಿರ್ತೈತಿ ಅಂತ ಹೇಳಿ ಸಾಫ್ಟ್ವೇರ್ ಕಡೆ ಹೊಂಟ್ಬಿಟ್ಟ ಜಗತ್ತು. ಈಗ ನಮಗೆ ಕೋವಿಡ್ ಆದ್ಮೇಲೆ ನೋಡ್ರಿ, ನೀವು ಎಲ್ಲಾಕು ಆ್ಯಪ್ ಮನ್ಯಾಗ ಕುಂತ ಆರ್ಡರ್ ಮಾಡ್ರೆ ಬ್ಲಿಂಕಿಟ್ನ್ಯಾಗ ಕುರುಕುರೆ ಲೇಸ್ ಎಲ್ಲ ಬಂದ್ಬಿಡ್ತಾವಂತ. ಮನ್ಯಾಗ ಕುಂತ ಆರ್ಡರ್ ಮಾಡ್ರೆ ಮೊಬೈಲ್ನ್ಯಾಗ ಪಿಕ್ಚರ್ ನೋಡ್ಬೋದು, ಮನ್ಯಾಗ ಕುಂತ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಬೋದು. ಹೌದಾ? ಇದೇ ಕಾರಣಕ್ಕೆ ನಾವು ಸಾಫ್ಟ್ವೇರ್ ಡಿಪೆಂಡೆನ್ಸಿಯನ್ನು ಬೆಳೆಸ್ಕೊಳಕತ್ತೀವಿ. ಸರಿ, ಹಾಗಾದ್ರೆ ಹಂಗಾರ ಕ್ಯಾಪಿಟಲ್ ಇದ್ದದ್ದನ್ನ ಸ್ಮಾಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಒಂದು ಚೇಂಜ್ ಕೇಸ್ ಅಂತ ಆಪ್ಷನ್ ಐತೆ, ಅದ್ರೊಳಗ ಸೆಂಟೆನ್ಸ್ ಕೇಸ್ ಬರ್ತೈತಿ,
ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಬರ್ತೈತಿ, ಲೋವರ್ ಕೇಸ್ ಅಂತ ಬರ್ತೈತಿ, ಅಪ್ಪರ್ ಕೇಸ್ ಅಂತ ಬರ್ತೈತಿ, ಟಾಗಲ್ ಕೇಸ್ ಅಂತ 5 ಕೇಸ್ ಬರ್ತಾವ. ಚೇಂಜ್ ಕೇಸ್ ಆಪ್ಷನ್ಸ್ ನೆನಪಿರಿ. ಚೇಂಜ್ ಕೇಸ್ ಇಂದ ಲೋವರ್ ಕೇಸಿಗೆ ಹೋದ್ವಿ ಅಂದ್ರೆ ಕ್ಯಾಪಿಟಲ್ ಇದ್ದಷ್ಟು ಸ್ಮಾಲ್ ಆಗ್ತಾವ, ಸ್ಮಾಲ್ ಇದ್ರೆ ಸ್ಮಾಲ್ ಉಳಿತಾವ. ಅಂದ್ರ ಈ ಚೇಂಜ್ ಕೇಸ್ ಆಯ್ಕೆ ಎಲ್ಲೈತೆ? ಇದು ಹೋಮ್ ಟ್ಯಾಬ್ನಾಗ. ಹೋಮ್ ಟ್ಯಾಬ್ನಾಗ ಎಲ್ಲಿ ಹೋಗ್ಬೇಕು ನಾವು? ಫಾಂಟ್ಸ್ ಅನ್ನುವಂತ ಆಯ್ಕೆ ಮಾಡ್ಕೊಂಡ್ರ ಹೋಮ್ ಟ್ಯಾಬ್ನಾಗ ಫಾಂಟ್ಸ್ನಾಗ ಚೇಂಜ್ ಕೇಸ್ ಆಪ್ಷನ್, ಚೇಂಜ್ ಕೇಸ್ದಾಗ ಲೋವರ್ ಕೇಸ್ ಅನ್ನುವಂತ ಆಯ್ಕೆ ನಾವು ಸೆಲೆಕ್ಟ್ ಮಾಡ್ಕೊಂಡ್ರ ನಾವು ಯಾವ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿರ್ತೀವಿ ಅದು ಕ್ಯಾಪಿಟಲ್ ಇದ್ದದ್ದು ಸ್ಮಾಲ್ ಆಕತಿ, ಸ್ಮಾಲ್ ಇದ್ರ ಹಂಗ ಉಳಿತತಿ. ಹೌದಾ? ಇದಕ್ಕೆ ಫಾಂಟ್ ಸೆಕ್ಷನ್ ಅಂತ ಕರಿತೀವಿ ನಾವು. ಹೋಮ್ ಟ್ಯಾಬ್ನಾಗ ಇದ್ದಂತ ಫಾಂಟ್ ಇಲ್ಲಿ ನೋಡ್ರ, 1 ಸೆಕೆಂಡ್ ಇಲ್ಲಿ ಕ್ಲಿಯರ್ ಐತಿ ನೋಡಿ. ಫಾಂಟ್ ಅಂತ ಕಾಣತತೆ. ಇದ್ರೊಳಗೆ ಚೇಂಜ್ ಕೇಸ್ ಆಪ್ಷನ್ ಇದೆ. ಸೆಂಟೆನ್ಸ್ ಕೇಸ, ಲೋವರ್ ಕೇಸ, ಅಪ್ಪರ್, ಇದು ಚಾಯ್ಸಸ್ ಕೊಡಾಕತಿ. 5 ರೀತಿ ಚಾಯ್ಸ್ ಕೊಡ್ತೈತಿ. ಅದ್ರೊಳಗ ಲೋವರ್ ಕೇಸ್ ಅನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತಂದ್ರ ಕ್ಯಾಪಿಟಲ್ ಇದ್ದಷ್ಟು ಸ್ಮಾಲ್ ಆಕ್ಕವ, ಸ್ಮಾಲ್ ಇದ್ರ ಹಂಗ ಉಳಿತಾವ. ಎಲ್ಲ ಫಾಂಟ್ ಅನ್ನೋ ಆಪ್ಷನ್ ಒಳಗ ಹೋಮ್ ಟ್ಯಾಬ್ನಾಗ ಫಾಂಟ್ ಹೋಗ್ತೀವಿ, ಚೇಂಜ್ ಕೇಸಿಗೆ ಹೋಗ್ತೀವಿ, ಅಲ್ಲಿಂದ ಲೋವರ್ ಕೇಸ್ ಸೆಲೆಕ್ಷನ್ ಮಾಡ್ಕೋತೀವಿ. ಈಗ ಸದ್ಯ ನೀವು ಗಮನಿಸ್ಬೇಕಾಗಿದ್ದೇನಂದ್ರ ಪ್ರಶ್ನೆ ಪತ್ರಿಕೆ ತಯಾರಕರು ಪ್ರಶ್ನೆ ಹೆಂಗ್ ರೆಡಿ ಮಾಡ್ರಂದ್ರ ಯಾರು ನೀವು ಕಂಪ್ಯೂಟರ್ನ ಪ್ರಾಕ್ಟಿಕಲಿ ಯೂಸ್ ಮಾಡ್ತಿರೋ ಅವರಿಗೆ ಕ್ವಶನ್ಸ್ ಅರ್ಥ ಆಕ್ಕವ್. ಬರೀ ಕಂಠಪಾಠ ಮಾಡಿದ್ರೆ ಅತಿ ಎಷ್ಟಕ್ಕೆ ಬೈಪಾಠ ಮಾಡೋರು ನೀವು? ಒಂದು ಸಾಫ್ಟ್ವೇರ್ ಎಷ್ಟು? 1, 10, 100, 1000, ಲಕ್ಷ ಲೆಕ್ಕ ಇಲ್ದಷ್ಟು ಚಾಯ್ಸ್ ಕೊಡ್ತೈತಿ. ಓಕೆ, ಲೆಕ್ಕ ಇಲ್ದಷ್ಟು ಕಮಾಂಡ್ಸ್ ಕೊಡ್ತೈತಿ. ಮತ್ತ ಅದನ್ನ ಅಷ್ಟು ಅರ್ಥ ಮಾಡ್ಕೊಳಕ ಬರೀ ಕಂಠಪಾಠ ಪದ್ಧತಿ ಸೆಟ್ ಆಗುದಿಲ್ಲ. ಈಗ ಮ್ಯಾಥ್ಸ್ ಬೈಪಾಠ ಮಾಡಿ ಮ್ಯಾಥ್ಸ್ದಾಗ ಸ್ಕೋರ್ ಮಾಡಕ್ ಆಗ್ತೈತೇನ? ಭಾಳ ಅಂದ್ರೆ 30-35 ತಗೊಂಡು ಪಾಸ್ ಆಗ್ಬೋದು. ಹಂಗ ಇಲ್ಲೂ ಕೂಡ ನೀವು ಯಾರ್ಯಾರು ಕಂಪ್ಯೂಟರ್ ಅಥವಾ ಕಮ್ಯುನಿಕೇಶನ್ ಪೇಪರ್ ಇರುವಂತ ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಮಾಡತ್ತಿರ್ಲ, ಅತಿ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರ್ತೈತಿದು. ಇದು ನನ್ನ ಒಬ್ಬನ ವೈಯಕ್ತಿಕ ಅಭಿಪ್ರಾಯ ಅಲ್ಲ. ಕಮ್ಯುನಿಕೇಶನ್ ಪೇಪರ್ದಾಗ ಏನ್ ಸ್ಕೋರ್ ಮಾಡ್ತಿರ್ಲ ನಿಮ್ಮ ರ್ಯಾಂಕಿಂಗ್ ಈಗ ಬಹಳ ಸಪೋರ್ಟಿವ್ ಆಗಿರ್ತೈತಿ ಅಲ್ಲ. ಫಸ್ಟ್ ಪೇಪರ್ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಎಕ್ಸಾಮ್ನಾಗ ಪ್ರತಿ ಸಬ್ಜೆಕ್ಟ್, ಪ್ರತಿ ಪೇಪರ್, ಪ್ರತಿ ಮಾರ್ಕ್ಸ್ 0.0000001 ಮಾರ್ಕ್ ಎಲ್ಲ ಇಂಪಾರ್ಟೆಂಟ್ ಐತಿ. ಆದ್ರೆ ನಿಮಗೆ ಸ್ಕೋರ್ ಮಾಡಾಕ ಕಂಪ್ಯೂಟರ್ ಆಗಿರ್ಲಿ ಅದು ಒಳ್ಳೆ ಅವಕಾಶ ಕೊಡಾಕತ್ತೈತಿ. ನೀವು ನಿಮ್ ಪಾಡಿಗೆ ಏನ್ ಅನ್ಕೊಂಡ್ರಿ? ಸರ್ ಸೈನ್ಸ್ ಟಫ್ ಐತಿ, ಮೆಂಟಲ್ ಎಬಿಲಿಟಿ ಟಫ್ ಐತಿ, ಕಂಪ್ಯೂಟರ್ ಟಫ್ ಐತಿ, ಎಕನಾಮಿಕ್ಸ್ ಟಫ್ ಐತಿ. ಅತಿ ನೋಡಪ್ಪ, ಯಾವುದೂ ಟಫ್ ಇಲ್ಲ, ಯಾವುದೂ ಈಸಿ ಇಲ್ಲ. ಎಲ್ಲಿ ತನ ಅರ್ಥ ಆಗುತ್ತಾನ. ಅರ್ಥ ಆದ್ರೆ ಅಷ್ಟು ಈಸಿ, ಅರ್ಥ ಆಗ್ಲಿಲ್ಲ ಅಂದ್ರೆ ಅಷ್ಟು ಟಫ್. ಈ ಜೀವನನು ಟಫ್. ಅದ ಜೀವನ ನಾವು ಖುಷಿಯಿಂದ ತಗೊಂಡ್ರೆ ಆ ಜೀವನನು ಈಜಿನ. ಹಂಗ ಈ ಕ್ವಶನ್ಸ್ ಅನ್ನ ನೀವು ಒಬ್ಬ ಕಾಂಪಿಟೇಟರ್ ಆಗಿ ಒಟ್ಟ ಡಿವೈಡ್ ಮಾಡ್ಬೇಡ್ರಿ. ಆ ಸಬ್ಜೆಕ್ಟ್ ಈಸಿ ಐತಿ, ಈ ಸಬ್ಜೆಕ್ಟ್ ಟಫ್ ಐತಿ. ನೀವ್ ಏನ್ ಮಾಡ್ಬೇಕು? ಈ ಸಬ್ಜೆಕ್ಟ್ ನಾಗ ಎಷ್ಟು ಸ್ಕೋರ್ ತಗೊಂಡ್ರೆ ನಾನು ಸೆಲೆಕ್ಷನ್ ಹಾಕತ್ ನಾ ಸ್ಕೋರ್ ಮಾಡ್ಲೇಬೇಕು. ಆ ಟಾರ್ಗೆಟ್ ಇಟ್ಕೊರುತ್ತನ. ಮುಂದಿನ ಪ್ರಶ್ನೆ ಏನಿತ್ತು? MS ವರ್ಡ್ ನಲ್ಲಿ ಲ್ಯಾಂಡ್ಸ್ಕೇಪ್ ವೀವ್ ನಿಂದ ಪೋರ್ಟ್ರೇಟ್ ವೀವ್ಗೆ ಪರಸ್ಪರ ಪರಿವರ್ತಿಸಲು ಯಾವ ಆಯ್ಕೆಯನ್ನ ಬಳಸಬೇಕು? ಏನ್ ಹಿಂಗಂದ್ರತಿ? ವೀವ್ ಅಂದ್ರ ಒಂದು ಪುಟ ಹೆಂಗ್ ಕಾಣಬೇಕು? ಈಗ ಸಾಮಾನ್ಯವಾಗಿ ಸ್ಕೂಲ್ ಕಾಲೇಜ್ನಾಗ ಏನಾರು ಒಂದು ಅಸೈನ್ಮೆಂಟ್, ಕ್ರಾಫ್ಟ್, ಏನಾರು ವರ್ಕ್ ಕೊಟ್ಟಾಗ ಅದನ್ನ ಶುರು ಮಾಡ್ಬೇಕಂದ್ರ ಫಸ್ಟ್ ಕಾರ್ಡ್ ಶೀಟ್ ತಗೋತಿದ್ಯಾ ಸರ್? ಅದನ್ನ ಹಿಂಗೆ ಲಂಬವಾಗಿಟ್ಟು ಶುರು ಮಾಡ್ಬೇಕು, ಅಡ್ಡವಾಗಿಟ್ಟು ಶುರು ಮಾಡ್ಬೇಕು. ನಮ್ ಟೀಚರ್ಸ್ ಹೇಳ್ತಿದ್ರು, ನಿನಗೆ ಸಬ್ಜೆಕ್ಟ್ ಹೆಂಗ್ ಬಂದತ್ ನೋಡಪ್ಪ, ಯಾವ ವಿಷಯ ಐತೆ ಅದಕ್ಕೆ ತಕ್ಕಂಗೆ ಶುರು ಮಾಡು. ಹಿಂಗ ಒಬ್ಬರದ ಫೋಟೋ ಕ್ಲೋಸ್ ಅಪ್ ಬರೋಂಗ್ ಬಂತಂದ್ರ ಇದಕ್ಕ ಪೋರ್ಟ್ರೇಟ್ ವೀವ್ ಅಂತ ಕರಿತೀವಿ ನಾವು. 4-5 ಜನರದ ಗ್ರೂಪ್ ಫೋಟೋ ಬರ್ತತ್ತಲ್ಲ, ಇದಕ್ ಲ್ಯಾಂಡ್ಸ್ಕೇಪ್ ಅಂತ ಕರಿತೀವಿ ನಾವು. ಹಿಂಗ MS ವರ್ಡ್ನಾಗ ಪ್ರತಿಯೊಂದು ಪುಟ ಏನು ಪೋರ್ಟ್ರೇಟ್ ಇರಬೇಕು, ಲ್ಯಾಂಡ್ಸ್ಕೇಪ್ ಇರಬೇಕು ಅನ್ನೋ ಆಯ್ಕೆ ಕೊಡ್ತತಿ. ಈ ಆಯ್ಕೆಗೆ ಪೇಜ್ ಓರಿಯೆಂಟೇಶನ್ ಅಂತೀವಿ ನಾವು. ಕನ್ನಡದಾಗ ಪುಟ ವಿನ್ಯಾಸ ಅಂತ. ನಮಗೆ ನಮ್ಮ ರಾಜ್ಯದಾಗೂ ಎಕ್ಸಾಮ್ನಾಗ ಕ್ವಶನ್ಸ್ ಕೇಳ್ಯಾರ. ಇವನ್ನ KA ಕೇಳ್ಯಾರ, ಸೆಟ್ ನೆಟ್ಟಿಗೂ ಕೇಳ್ಯಾರ, ಹೌದಾ? KPSC ಅವರು ಕೇಳ್ಯಾರ. ಪೇಜ್ ಓರಿಯೆಂಟೇಶನ್ ಅಂದ್ರ ಈ ಪೇಜ್ ಓರಿಯೆಂಟೇಶನ್ ಲ್ಯಾಂಡ್ಸ್ಕೇಪ್ ಇಂದ ಪೋರ್ಟ್ರೇಟ್ ಇಂದ ಲ್ಯಾಂಡ್ಸ್ಕೇಪ್ ಆಗ್ಬೇಕಂದ್ರ ಯಾವ ಆಯ್ಕೆ ಬದಲಿಸ್ತೀವಿ? ಓರಿಯೆಂಟೇಶನ್ ಅನ್ನೋ ಆಯ್ಕೆಯನ್ನ ಬದಲಿಸ್ತೀವಿ. ಅದನ್ನು ಬದಲಿಸಿದ್ರ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಪರಸ್ಪರ ಪರಿವರ್ತನೆಗೆ ಅವಕಾಶ ಐತಿ ಅಂತ ಅರ್ಥ. ಇಲ್ಲ ಇವತ್ತು ಈಗೇನು ಪೋರ್ಟ್ರೇಟ್ ಅದಾವ, ಲ್ಯಾಂಡ್ಸ್ಕೇಪ್ ಅದಾವ, ಅಷ್ಟು ಪೋರ್ಟ್ರೇಟ್ ಅದಾವ. MS ವರ್ಡ್ನಾಗ ಇನ್ನೊಂದು ಅವಕಾಶ ಏನ್ ಗೊತ್ತಾನ? ಯಾವ್ದಾರ ಒಂದ್ ಪೇಜ್ ಅಷ್ಟ ಲ್ಯಾಂಡ್ಸ್ಕೇಪ್ ಉಳಿದು ಪೋರ್ಟ್ರೇಟ್ ಮಾಡಬಹುದು. ಯಾವ್ದಾರ ಒಂದಷ್ಟ ನಡಕ್ ಯಾವ್ದು ಬೇಕು ಅವ್ನು ಪೋರ್ಟ್ರೇಟ್, ಯಾವ್ದು ಬೇಕು ಅವ್ನು ಲ್ಯಾಂಡ್ಸ್ಕೇಪ್ ಮಾಡ್ಕೋಬಹುದು. ಈಗ ಒಂದು ಪುಟವನ್ನಷ್ಟ ಲ್ಯಾಂಡ್ಸ್ಕೇಪ್, ಉಳಿದದ್ದು ಒಟ್ಟು ಪೋರ್ಟ್ರೇಟ್ ಅದ ನೋಡ್ರಿ.
ಇದಕ್ಕೆ ಸಂಬಂಧಪಟ್ಟಂತ ಆಯ್ಕೆ ಎಲ್ಲಿ ಹೋಗ್ತೀವಿ ನಾವು ಲೇಔಟ್ ಒಳಗ ಓರಿಯಂಟೇಶನ್ ಅನ್ನುವಂಥ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರ ಪೋರ್ಟ್ರೇಟ್ ಇಂದ ಲ್ಯಾಂಡ್ಸ್ಕೇಪ್, ಲ್ಯಾಂಡ್ಸ್ಕೇಪ್ ಇಂದ ಪೋರ್ಟ್ರೇಟ್ ಅಂದ್ರೆ ಪುಟ ವಿನ್ಯಾಸವನ್ನ ಬದಲಿಸುವ ಆಯ್ಕೆಯನ್ನ ಕೊಡ್ತತಿ ಅಂತ ಅರ್ಥ. ಸರಿ, ಹಾಗಾದ್ರೆ ಮುಂದಿನ ಆಯ್ಕೆ ನೋಡ್ರಿಲ್ಲ, ಲೇಔಟ್ ಒಳಗ ಓರಿಯಂಟೇಶನ್. ಪೋರ್ಟ್ರೇಟ್ ಇದ್ದದ್ದು ಲ್ಯಾಂಡ್ಸ್ಕೇಪ್, ಲ್ಯಾಂಡ್ಸ್ಕೇಪ್ ಇದ್ದದ್ದು ಪೋರ್ಟ್ರೇಟ್. ಅತಿ ನೀವು ಎಲ್ಲವೂ ಕೂಡ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ರ ಹೆಚ್ಚು ಕನೆಕ್ಟ್ ಆಗ್ತದೆ. ನಾವು ಬರೀ ವಿಡಿಯೋ ಮಾಡೋದು, ನೀವು ಅದನ್ನ ನೋಡಿ ಸರ್ ಭಾರಿ ಐತ್ರಿ, ಸೂಪರ್ ಐತ್ರಿ ಅಂತ ಇದರಿಂದ ಬದಲಾವಣೆ ಆಗೋದಿಲ್ಲ. ಈಗ ನಾವು ನಿಮ್ಗೆ ಸಾಧನ ಅಂತ ಪ್ಲಾಟ್ಫಾರ್ಮ್ ಅಥವಾ ಯೂಟ್ಯೂಬ್, ಗೂಗಲ್ ಇವ್ರನ್ನೆಲ್ಲ ಯೂಸ್ ಮಾಡಿ, ಅಥವಾ ನಿಮ್ ಕೈಯಾನ ಇಂಟರ್ನೆಟ್, ನಿಮ್ ಕೈಯಾನ ಮೊಬೈಲ್, ನೀವು ಮೊಬೈಲ್ ತಗೊಂಡಿದ್ದು ಫೋನ್ಯಾಗ ಮಾತಾಡಾಕ. ಆದ್ರೆ ಇವತ್ತ ಮೊಬೈಲ್ ನಿಮಗೆ ಯೂನಿವರ್ಸಿಟಿ ಮಾಡುವಷ್ಟು ಕೆಲಸ ಮಾಡಾಕತ್ತೈತಿ. ಇದು ಎಲ್ಲಾದ್ರದ್ದು ನಮಗೆ ಲಾಭ ಸಿಗಬೇಕು ಅಂದ್ರೆ ಇಲ್ಲಿನ ಇನ್ಫಾರ್ಮೇಶನ್ ಅನ್ನು ಗ್ಯಾದರ್ ಮಾಡ್ಕೊಂಡ, ನಿಮ್ಮ ಕಡೆ ಲ್ಯಾಪ್ಟಾಪ್ ಇತ್ತ ಸರ್ ಯೂಸ್ ಮಾಡಿ. ಇಲ್ಲ, ಸೈಬರ್ ಕೆಫೆಗೆ ಹೋಗ್ರು ಒಂದು 15-20 ರೂಪಾಯಿ ಕೊಟ್ರೆ ಅರ್ಧ ತಾಸ 1 ತಾಸ ಕೊಡ್ತಾರ. ಅಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತಗೊಂಡ್ರಿ ಅಂದ್ರೆ ನಾಳೆ ನೀವು ಆ ವಿಷಯವನ್ನು ಮರೆಯಕ್ಕೆ ಸಾಧ್ಯ ಇಲ್ಲ. ಇನ್ ಕೇಸ್ ಮರೆತ್ರು ಕ್ವಶನ್ ಪೇಪರ್ ನೋಡಿದಕ್ಕೇ ಕನೆಕ್ಟ್ ಆಗ್ಬಿಡ್ತದೆ, ಅದು ಹಿಂಗೆ ಐತಿ ಅಂತೇಳಿ. ಹೌದಾ? ನೆಕ್ಸ್ಟ್ ಮಾಡಿ ಕಲಿತತ್ವ ಪರಿಪುಟ. ಈ ಮಾದರಿ ಒಳಗ ನಾವು ಆಲ್ರೆಡಿ ಕಂಪ್ಯೂಟರ್ ಕೋರ್ಸ್ ಅನ್ನ ನಮ್ಮ ಆ್ಯಪ್ ಮೂಲಕ ಡಿಸೈನ್ ಮಾಡಿವಿ. ನಮ್ಮ ಆ್ಯಪ್ನಾಗ ಕೋರ್ಸ್ ಅವೈಲೇಬಲ್ ಐತಿ. ಈಗ ಅದ್ರೊಳಗೆ ಒಂದು 68ಕ್ಕಿಂತಲೂ ಹೆಚ್ಚು ವಿಡಿಯೋಸ್ ಇದಾವೆ. ಸ್ಟಾರ್ಟಿಂಗ್ ಮಾಡಿದಾಗ 50 ವಿಡಿಯೋಸ್ ಅಂತ ಹೇಳಿದ್ವಿ ನಾವು. ಸಾಧನಾ ಅಕಾಡೆಮಿಯಿಂದ ಮಂಜುನಾಥ್ ಸರ್ ಎಂಕರೇಜ್ ಮಾಡಿ, ಇಲ್ಲ ಸರ ಕನ್ನಡದಾಗ ಮಾಡ್ರಿ ಕೋರ್ಸ್ ಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪ್ರೋತ್ಸಾಹದ ಜೊತೆಗೆ ನಾವು ಆಲ್ರೆಡಿ ನಮ್ಮ ಆ್ಯಪ್ನಾಗ ಕೋರ್ಸ್ ಲಾಂಚ್ ಮಾಡಿವಿ. ಸುಮಾರು 15ಕ್ಕಿಂತ ಹೆಚ್ಚು ರಾಜ್ಯಗಳ ಕ್ವಶನ್ ಪೇಪರ್ಸ್ ಅನ್ನು ತೆಗೆದುಕೊಂಡಿದ್ದೀವಿ. ಹಿಂಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅನ್ನು ತೆಗೆದುಕೊಂಡಿದ್ದೀವಿ. ಹೌದಾ? ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮೀಡಿಯಂನಾಗೂ ಪಾಠ ಮಾಡಿದ್ದೈತಿ. PPT ಅವೈಲೇಬಲ್ ಮಾಡಿವಿ. ಹೌದ್ರಾ? ಇದು ಎಲ್ಲವೂ ಕೂಡ ನಮ್ಮ ಆ್ಯಪ್ ಮೂಲಕ ಅವೈಲೇಬಲ್ ಐತಿ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಮೇಕ್ ದಿ ಬೆಸ್ಟ್ ಬೆನಿಫಿಟ್ ಆಫ್ ದಿಸ್ ವಿಡಿಯೋ ಕೋರ್ಸ್ ಅವೈಲೇಬಲ್. ಸರಿನಾ? ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಾಗ ನಮ್ಮ ಆ್ಯಪದ ಲಿಂಕ್ ಕೂಡ ಅವೈಲೇಬಲ್ ಐತೆ. ಅದರದ್ದು ಯೂಸ್ ತಗೊಳ್ಳೋರು ತಗೋಬಹುದು. ಹಾಗಾದ್ರೆ ಮತ್ತೆ ಹೊಸ ವಿಡಿಯೋ ಜೊತೆ ಭೇಟಿಯಾಗೋಣ. ಎಸ್, ವಿಲ್ ದೆನ್ ಟೇಕ್ ಕೇರ್. ಮಾರ್ಚ್ ತಿಂಗಳದಾಗ ಕಮ್ಯುನಿಕೇಶನ್ ಪೇಪರ್ ಇದ್ದಂಥ ಅಭ್ಯರ್ಥಿಗಳೆಲ್ಲ ಚೆನ್ನಾಗಿ ತಯಾರಿ ಮಾಡ್ರೆ ಹೊಸ ವಿಷಯಗಳ ಜೊತೆಗೆ ಮತ್ತೆ ಸಿಗೋಣ ಅಂತ. ಭೇಟಿಯಾಗೋಣ. ಬಾಯ್.